ಏನ್ ಹುಡ್ರು ಬಂದ್ಬಿಟ್ಟು ಗಂಟು ಬಿದ್ಬಿಟ್ಟಿನಿ ಅಂತ. ಗಂಟು ಬೀಳೋದಲ್ಲ, ಮುಂದಿನ ದಿನದಾಗ ಅವ್ರು ಮುಟ್ಟೋದಲ್ಲ. ಅವ್ರು ಹೌದೌದು. ದೊಡ್ಡವಾಗಿ ಬಂದ್ಬಿಟ್ರೆ ಮುಟ್ಟಲ್ಲ ಅದನ್ನ ಸಗಣಿ. ನೀನ್ ಈಗ್ಲಿದ್ದು ಹೋಗ್ಬಿಟ್ರೆ ಅದ್ರಲ್ಲಿ ಅದ್ರ ವಾಸನೆ ಗೊತ್ತಿರ್ತದೆ. ಹೌದೌದು. ಈಗ ಮುಂಚೆ ಎಲ್ಲ ಅಂತಿದ್ರು ಒಂದು ಆಕಳ ಮನೆ ಇತ್ತಂದ್ರ ಆ ಸಗಣಿ ವಾಸಿಗೆ ಯಾವ್ದೇ ರೋಗ ಬರ್ತಿದ್ದಿಲ್ಲ. ರೋಗ ಬರ್ತಿದ್ದಿಲ್ಲ. ಹೌದು. ಮನೆಗಳು ಕಟ್ಟಿದ್ರೆ ಹೌದು. ಆ ಅಂಕಣದಾಗ ಹಾಸಿ ಮನ್ಯಾಗ ಹೋಗಂಗ ಅಂಕಣಗಳು ಇರ್ತಿದ್ವು. ಹೌದು, ಇವತ್ತು ಹೌದು. ಇದ್ದ ಅಂಕಣಗಳನ್ನ ನಾವು ಇದಾವ್ದು ಇದ್ದ ಅಂಕಣವನ್ನು ಮುಚ್ಚಿ ಅವು ಯಾವ ಬಂಡಿಗಳು ಟೈಲ್ಸ್ ಟೈಲ್ಸ್ ಹಾಕಿ ಕಾಲ್ ಜಾರಿ ಬಿದ್ದು ಆಸ್ಪತ್ರೆ ಲಕ್ಷ ಗಟ್ಟಲೆ ಹೌದು, ಇಡಾಕಚ್ಚಾರ. ಯಾಕಂದಿ ಅದ್ರಲ್ಲಿ ಅಷ್ಟು ಇತ್ತು. ನಾವು ಇಟ್ಕೊಳೋದೇ ಫೋನ್ಗಳು ಎದಿ ಮೇಲೆ, ಹೌದು, ಸೀದಾ ಡೈರೆಕ್ಟ್ ಹಾರ್ಟಿಗೆ ಹೋಗು. ಆರ್ಟಿಗೆ ಹೋಗಿ. ಹೌದು. ಅದಕ್ಕೋಸ್ಕರ ಇದು ಇತ್ತಂದ್ರೆ ಫೋನ್ ಬಂದಾಗ ಅದೆಷ್ಟೋ ವೈರಸ್ಗಳನ್ನ ಹಿಡಿತೇವೆ. ಹಿಡಿತೈತ. ಅದಕ್ಕೋಸ್ಕರ ನಾವು ಇಂಥವನ್ನ ಬಳಸಬೇಕು. ನಾವು ಅಂದ್ರೆ ಎಲ್ಲದಕ್ಕೂ ಔಷಧಿ ಆಯ್ತು ಏನಾಯ್ತು ಹೌದು. ನಮ್ಮ ಹತ್ರನೇ ಇದಾವೆ, ಇದಾವೆ. ಬಟ್ ಅದನ್ನ ನಾವು ಬಳಸ್ತಾ ಇಲ್ಲ. ನನಗ್ ಬಾಳ ಕೆಮ್ಮಾಗ್ಬಿಟ್ರೆ ದಬ ದಬ ಬಂದು ಆಕಳ ಮೂತ್ರ ಹಿಡ್ಕೊಂಡು ಕುಡಿದು ಬಿಡ್ತೀನಿ. ಇಮಿಡಿಯೇಟ್ಲಿ ಕಡಿಮೆ ಆಗ್ತದೆ. ಅದು ಅದರಲ್ಲಿ ಬಹಳ ಪವರ್ ಐತೆ. ಹೌದು. ನಾವ್ ಅದನ್ನ ಉಪಯೋಗಿಸಲ್ಲ. ಅದರಿಂದಾನೇ ರೆಡಿ ಮಾಡಿ ನಮಗೆ ಮೆಡಿಸಿನ್ ಮುಖಾಂತರ ಕಳಿಸ್ತಾರೆ. ಹೌದು. ಅದ್ರಾಗ ಇನ್ನೊಂದಿಷ್ಟು ಕೆಮಿಕಲ್ ಹಾಕಿ ಕಳಿಸ್ತಾರೆ ಅಷ್ಟೇ. ನಮಗೆ ಫೀವರ್ ಇದ್ದಿದ್ದನ್ನ ಅಂದ್ರೆ ಇದು ಆಗಿಂದ ಬರ್ತಕ್ಕಂಥ ಪ್ಯೂರ್ ಸರ್, ಅದಂದ್ರೆ ಶೇಖರಣೆ ಮಾಡಿದ್ಮೇಲೆ ಕೆಮಿಕಲ್ ಕೆಮಿಕಲ್ ಹಾಕಿ. ಅದಕ್ಕೆ ನಾನು ರೈತರಲ್ಲಿ ಹೇಳ್ತೀನಿ, ದಯವಿಟ್ಟು ಬೇಕರಿ ಹಾಲು ಮಾತ್ರ ತಿನ್ನೋದು ಬಿಡ್ಬೇಕು. ಅದರಲ್ಲಿ ಕೆಮಿಕಲ್ ಆದ್ಮೇಲೆನೆ ಅದು ತಡೆಯಕ್ ಸಾಧ್ಯ ಆಗ್ತದೆ. ಈ ಕೊಬ್ಬರಿ ಎಣ್ಣೆ ರೆಡಿ ಮಾಡ್ತೀವಿ ನೋಡ್ರಿ, ನೀವು ಪ್ಯಾಕ್ ಮಾಡಿ ಇಟ್ಬಿಡ್ರಿ, ಫೀವರ್ ತಡೆಯಂಗಿಲ್ಲ. ಅದು ಕೆಮಿಕಲ್ ಹಾಕೋದ್ರಿಂದ ಸ್ಮೆಲ್ ಆಗ್ತದೆ. ಅದು ಸಣ್ಣದ ರಂಧ್ರ ಇರ್ಬೇಕು, ಸ್ವಲ್ಪ ಗಾಳಿ ಆಡ್ಬೇಕು, ಅಂದಾಗ ಮಾತ್ರ ಅದು ಫೀವರ್ ಆಗಿ ಉಳಿತೈತಿ. ಇವರು ಮಾಡ್ತಾರ ನೋಡು, ಅವ್ರು ಕೆಮಿಕಲ್ ಹಾಕಿರ್ತಾರೆ. ನೀನು ಸೀಲ್ ಹೊಡ್ಲಿದ್ರು ಹಂಗೆ ಇರ್ತದೆ. ಅದು ಎಷ್ಟು ದಿನ ಆದ್ರೆ ಹಂಗೆ ಇರ್ತದೆ. ಕೆಮಿಕಲ್ ಒಳ್ಳೆ ಎಣ್ಣೆಷ್ಟು ಡೇಂಜರ್ ಯಾವುದೂ ಇಲ್ಲ. ರೈತರು ಇನ್ಮೇಲೆ ಜಾಗೃತರಾಗಬೇಕು. ಒಳ್ಳೆಣ್ಣೆ ತಿನ್ಬೇಕು, ಫೀವರ್ ಒಳ್ಳೆಣ್ಣೆ ತಿನ್ಬೇಕು, ಗಾಣದ ಎಣ್ಣೆ ತಿನ್ಬೇಕು. ಆಮೇಲೆ ತಾವು ಸ್ವಂತ ಗಾಣಕ್ಕೆ ಹೋಗಿ ಆಕ್ಷನ್ ಬರ್ಬೋದು. ತಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂತ ರೈತರು ಈಗೆಲ್ಲ ಗಾಣಗಳು ಆಗಿದಾವೆ ಸರ್, ಗಾಣಗಳು ಆಗಿದಾವೆ. ಆಮೇಲೆ ಅದು 400 ರೂಪಾಯಿ ಬೀಳ್ತೈತ್ರಿ 1 kg ಎಣ್ಣೆ ಅಂತ ಆಲೋಚನೆ ಮಾಡ್ತೀವಿ. 1 kg 400 ರೂಪಾಯಿ. 1 kg ಎಣ್ಣೆ 400 ರೂಪಾಯಿ ಬೀಳ್ತದಲ್ಲ, ಇದು ಎಷ್ಟು ಬೀಳ್ತದ? ಇದು 160, 180 ರೂಪಾಯಿ ಅನ್ಕರಿ. ಅದಕ್ಕೆ ಇದಕ್ಕೊಂದು 220 ರೂಪಾಯಿ ಡಿಫ್ರೆನ್ಸ್ ಆಗ್ತದೆ. 220 ರೂಪಾಯಿ ಡಿಫ್ರೆನ್ಸ್ ಆಗ್ತದೆ. 1 kg ಪ್ಯೂರ್ ಎಣ್ಣೆ ಒಂದು ವಾರ ಮಾಡಬಹುದು. ಇದನ್ನ 4 kg ಬಳಸ್ತೀನಿ. 4 kg ಎಷ್ಟು ಆಗ್ತದೆ? 180 ಹಿಡಿದ್ರು 4 kg ಎಷ್ಟು ಆಗ್ತದೆ? ಡಬಲ್ ಆಗ್ತದೆ. ನಮ್ಗೆ ಇದು ಗೊತ್ತಾಗೋದು. ಆ ಪ್ಯೂರ್ ಎಣ್ಣೆ 1 kg 400 ರೂಪಾಯಿದ್ದು ನೀನು ಅಷ್ಟೇ ಟೈಮಿಗೆ ಬಳಸ್ತೀವಿ. ಇನ್ನು ಇದಕ್ಕಿಂತ ಅದು ಲಾಭ ಐತಿ. ಆದ್ರೆ ಹೆಣ್ಮಕ್ಳಲ್ಲಿ ಜಾಗೃತಿ ಆಗ್ಬೇಕು. ಅವ್ರು ಬಳಸಂತ ವಿಧಾನ ಐತಿ. ಈ ಎಣ್ಣೆ ಸುರಿದಂಗ ಆ ಎಣ್ಣೆ ಸುರಿದ್ರೆ ಮುಂಬಕ್ ಬರಲ್ಲ, ಹಂಗ ಆತೈತಿ. ಚಲೋ ಎಣ್ಣೆ ವಿಧಾನಗಳನ್ನ ಮೊದ್ಲು ಹೆಣ್ಮಕ್ಳು ತಿಳ್ಕೊಬೇಕು. ಪ್ಯೂರ್ ಎಣ್ಣೆ ತಿನ್ಬೇಕು. ಎಷ್ಟು ಬಳಸಬೇಕು? ನೀನ್ 4 ಚಮಚ ಹಾಕ್ತಿದ್ ಇದನ್ನ, ಅದನ್ನ 1 ಚಮಚ ಹಾಕ್. ಇದು 1 ದಿನಕ್ಕಾಗೋದು 4 ದಿನ ಆಗ್ತದ. ಅಲ್ಲೇ ಉಳಿತೈತಿ ನಿನಗ. ರೊಕ್ಕ ರೇಟ್ ಜಾಸ್ತಿ ಅನ್ನೋದಲ್ಲ, ಉಳಿಸೋದ್ರಲ್ಲಿ ಐತಿ, ಮಾಡೋದ್ರಲ್ಲಿ ವಿಧಾನದಲ್ಲಿ ಐತಿ. ಅದಕ್ಕೋಸ್ಕರ ಮೊದಲು ಹೆಣ್ಮಕ್ಳು ಮನಿಯೊಳಗ ಅಡಿಗೆ ಮನಿ ಬೇಯಿಸಿದ್ರೆ ಒಕ್ಕಲ್ತನ ಬೇಯಿಸ. ಏನ್ ತಂದ್ ಹಾಕಿದ್ರು ಖರ್ಚು ಮಾಡಿ ತಿಪ್ಪಿಗೆ ಮುಸ್ರಿಗೆ ಹಾಕಿದ್ರೆ ಏನು ಉಳಿಯೋದು? ಅಡಿಗೆ ಮನಿನೇ ವ್ಯವಸಾಯ ಉಳಿಬೇಕಂದ್ರೆ ಹೆಣ್ಮಕ್ಳಿಂದಾನೇ ಉಳಿದೈತಿ. ಹಚ್ಚೋದ್ರಲಿಂದ ಹಿಡಿದು ಕೊಯ್ಯೋದ್ರಲಿಂದ ಹಿಡಿದು ಎಲ್ಲದ್ರಲಿಂದ ಹಿಡಿದು ಹೆಣ್ಮಕ್ಳ ಮೇಲೆನೆ ಇವತ್ತು ಉಳಿದೈತೆ ನಮ್ಮ ದೇಶ. ಹೆಣ್ಮಕ್ಳನ್ನ ನಾವು ಜಾಗೃತ ಮಾಡ್ಬೇಕಾಯ್ತು. ಇತ್ತೀಚಿನ ಸರ್ಕಾರಗಳು ಹೆಣ್ಮಕ್ಳಿಗೆ ಏನೋ ಫ್ರೀ ಕೊಟ್ಟು ದೇವಸ್ಥಾನ ಕಡೆ ಕಚ್ಬಿಟ್ಟಾರ. ಆಮೇಲೆ ನೆರಗ ಉದ್ಯೋಗ ಕೆಲಸ ಅಂತ ಮಾಡಿದಾರೆ. ಅಲ್ಲ, ಮಾಡಿಸ್ಲಿ, ಸರಿಯಾದ ಕೆಲಸ ಮಾಡಿಸ್ತಿಲ್ಲ. ಇಲ್ಲಿ ಅತ್ತಿಗುಡದ ಹತ್ರ ಕೆಲಸ ಮಾಡಿಸ್ತಾರೆ. ಈಗ ಸುಮಾರು ಒಂದು 5-6 ವರ್ಷ ಆಯ್ತೇನ. ಅಲ್ಲಿ ಹೋದ್ರೆ ಕೆರೆಯಲ್ಲಿ ಐತೆ ಗೊತ್ತಿಲ್ಲ, ಅದಕ್ಕೆ ಏಸ್ ಕೂಟಿ ಹೋಗೈತೆ ಗೊತ್ತಿಲ್ಲ. ನಾನ್ ಹೇಳೋದು, ಆ ಕೆರೆಯಲ್ಲಿ ಒಂದೇ ಪುಟ್ಟಿ ಮಣ್ಣು ತಗೊಂಡು ಹೊರಗ್ ತಂದು ಹಾಕಿದ್ರು ನಿನ್ ಮನುಷ್ಯನಿಗೆ ಬೇಡ, ಈ ಜೀವರಾಶಿಗಳಿಗೆಲ್ಲ ನೀರ್ ಆಗ್ತಿತ್ತ. ಆ ಕೆಲಸ ಸರ್ಕಾರ ಮಾಡಲ್ಲ. ಸರ್ಕಾರ ನೆರಗ ಕೆಲಸ ಕೊಡಬೇಕು, ನಮಗೆ ಅಷ್ಟೇ ಬೇಕು. ಅಲ್ಲಿ ಹೋಗಿ ಇಲ್ಲ, ಈಗ ಮಧ್ಯವರ್ತಿಗಳು ಇಲ್ದಂಗ್ ಮಾಡಿದ್ರು ಸಹ ಕೂಡ ಅಲ್ಲಿ ಹೋಗಿ ಕುಂತು ಬರ್ತಾರೆ. ಇಲ್ಲಿ ಹೊಲಕ್ ಬಂದ್ರೆ ಕೆಲಸ ಮಾಡೋಕಾಗ್ತಲ್ಲಪ್ಪ ಅಂತ ಅಲ್ಲಿ ಆಳದ ದಂಡೆಗೆ ಆರಾಮ್ ಕುಂತು ಬರ್ತವಲ್ಲ ಅಂತ ಅಲ್ಲಿ ಹೋಗ್ತಾರೆ. ಸೈಕಲ್ ಮೋಟರ್ ಹಾಕೊಂಡು ಟ್ರ್ಯಾಕ್ಟರ್ ತಗೊಂಡು ಆ ಕೆಲ್ಸಕ್ಕೆ ಹೋಗ್ತಾರ. ಇಲ್ಲಿ ವ್ಯವಸಾಯಕ್ಕೆ ಬರಲ್ಲ. ಆಳಿನ ಪರಿಸ್ಥಿತಿ ಹೆಂಗ್ ಕೆಟ್ಟ ಆಗ್ಬಿಟ್ಟೈತೆ. ಹಂಗಾಗಿ ರೈತ ಇವತ್ತು ಇಂಜರಿ ಕಚ್ಚನ ಏನ್ ಮಾಡ್ಬೇಕಾದ್ರು ವ್ಯವಸಾಯದ ಕಡೆಗೆ ಇಂಜರಿ ಕಚ್ಚನ ಯಾವತ್ತು ಯಾವ ರೈತ ಇಂಜರಿ ಬಾರ್ದ ನನ್ನ ಉದ್ದೇಶ. ಇದ್ರಂತೆ ಹುಡುಕ್ಬೇಕು, ಮಾರ್ಗಗಳು ಹುಡುಕ್ಬೇಕು, ಬೇರೆ ಬೇರೆ ಮಾರ್ಗಗಳು. ಈಗೆಲ್ಲ ಹೊಸ ತಂತ್ರಜ್ಞಾನ ಬಂದವ, ಅದ್ರ ಮುಖಾಂತರ ಹುಡುಕ್ಬೇಕು. ಈ ಹೊಸ ತಂತ್ರಜ್ಞಾನ ಅನ್ನೋದಕ್ಕಿಂತ ನಾವ್ ಇರ್ತಕ್ಕಂಥದ್ದನ್ನೇ ನಾವು ಬಲವರ್ಧನೆ ಮಾಡ್ಬೇಕು. ಈ ಜ್ವಾಳ ಮುಟ್ಟಿ 10 ಕ್ವಿಂಟಲ್ ಕೊಟ್ಟು ಬಂದ್ಬಿಡ್ತೀವಿ.
ಅಲ್ಲಿ ರೇಟ್ ಕಡಿಮೆ ಇರ್ತದೆ. ಹೌದು ನೀನ್ ಸಂತೆಗೆ ಹೋಗಿ ಮಾರ್ ನೀನು, ಹ್ಮ್. ನಿನ್ ಲಾಭ ಸಿಗ್ತದೆ. ರೇಟ್ ಜಾಸ್ತಿ. ಆ ಸಂತೆಗೆ ಹೋದ್ರು ಅಲ್ಲಿ ಒಂದು ಅವ್ರದ್ದು ಒಂದ್ ಇದಾಗಿ ಬಿಟ್ಟಿರ್ತಾರ. ಹೌದು. ಒಬ್ಬ ರೈತ ಹೋದ್ರೆ ಇಲ್ಲಿ ಕುಂದ್ರಬೇಡ ಇಲ್ಲಿ ಕುಂದ್ರಬೇಡ ಹ್ಮ್, ಅಂತಾರೆ. ನಾನೇ ಒಂದ್ಸಲ ನಮ್ಮ ತೋಟದಾಗ ಟೊಮೆಟೊ ಹಣ್ಣು ಬೆಳೆದಿದ್ದೆ. ನಾನು ಗದ್ದಿಗೆ ಎಣ್ಣೆ ಸ್ಪ್ರೇ ಮಾಡಕ್ ಹೋಗಿದ್ದೆ. ನಮ್ಮ ಅಣ್ಣನ ನಮ್ಮ ತಮ್ಮನ ಕಳಿಸಿದ್ವಿ, ಹೋಗಿ ಮಾರ್ಕೊಂಡ್ ಬಂದ್ಬಿಡ ಅಂತ. ಅವ್ರನ್ನ ಅಲ್ಲಿ ಬಂಡಿ ನಿಂದ್ರು ಕೊಟ್ಟಿಲ್ಲ. ಹ್ಮ್. ಇದು ನನ್ ಸಿಗ ಇದು ನನ್ ಸಿಗ ಇದು ನನ್ ಸಿಗ 2:30 ಎಣ್ಣೆ ಸ್ಪ್ರೇ ಮಾಡ್ಕೊಂಡ್ ಬಂದೆ. ಇವ್ ಟೊಮೆಟೊ ಹಣ್ಣು ಹಂಗ ಬಂಡಿಗೆ ಇಟ್ಕೊಂತ ಹ್ಮ್. ನಾನು ಬಂದ್ ಸುರಿದ್ ಯಾವಾಗ ಬಾಜಾರ್ದ ತುರುಳ ಸಂತೆಗೆ ಅಲ್ಲೇ. ಹ್ಮ್, ಹ್ಮ್, ಇಲ್ಲಿ ಕುಂದ್ರಬೇಡ, ಯಾಕೆ ನಿಮ್ಮ ಅಪ್ಪನ ಹ್ಮ್. ನಾನು ಟ್ಯಾಕ್ಸ್ ಕಟ್ತೀನಿ, ಹೌದು ನಾನು ರೈತ ಬೆಳೆದೀನಿ, ಹೌದು. ನಾನೇನು ಎಲ್ಲೇ ಮಾರ್ಕೆಟ್ ಬಂದ್ ಮಾಡಕ್ ಹಚ್ಚಿಲ್ಲ, ಹ್ಮ್. ನಾನ್ ಮಾರ್ತೀನಿ ಬರ್ರಿ ಯಾರು ಬರ್ತಾರೆ, ಹ್ಮ್. ಸ್ಟೇಷನ್ಗೆ ಹೋತ್ರ ಕೇಸ್ ಕೊಡ್ತಾರ ಕೊಡ್ರಿ. ಹ್ಮ್. ಅವಾಗ 2-3 ತಾಸ್ನ್ಯಾಗ ಹ್ಮ್. ಹೊಸು ಟೊಮೆಟೊ ಹಣ್ಣು ನಾ 2 ರೂಪಾಯಿ ಕಡಿಮೆ ಹೋಗಲಪ್ಪ ನನಗೆ. ಹೌದು ಹ್ಮ್. ಅವ್ರಿಗೆ ಅಲ್ಲಿ ಗೊಂದಲ ಆಗ್ಬಿಡ್ತೈತಿ. ಹಾ. ಅಲ್ಲಿ ಮಾರ್ಕೆಟ್ನಾಗ ತಂದಿರ್ತಾರ, ಲಾಭ ಅವ್ರು ಆಗ್ಬೇಕು, ಬೀಟಿಂದ ತಂದಿರ್ತಾರ, ಈ ಬೀಟಿಂದ ಕಡೆ ತಂದಿರ್ತಾರ. ರೈತರಿಂದ ತಗೊಂಡು ಮಧ್ಯವರ್ತಿಗಳು ತಮಗ್ ಲಾಭ ತಮಿಳ್ ತಕ್ಕೊಂಡು ಲಾಭ ಕೊಟ್ಟಿರ್ತಾರ, ತಕ್ಕೋಬೇಕಲ್ಲ. ಅದರಿಂದ ಲಾಭ ತಕ್ಕೋಬೇಕಲ್ಲ. ಹಿಂಗಾಗಿ ಅಲ್ಲಿ ಹೌದು. ಬಹಳ ಕಷ್ಟ ಆಗ್ಬಿಡ್ತೈತಿ. ಇವತ್ತು ಹೌದು. ಸಾಮಾನ್ಯರು ಹೋಗಿ ಸಂತೆಗೆ ವ್ಯಾಪಾರ ಮಾಡ್ಕೊಂಡ್ ಬರ್ತು ಅಂದ್ರೂ ಸುಲಭ ಇಲ್ಲ. ಸುಲಭ ಇಲ್ಲ. ಅವ್ರು ಹೌದು. ಅವ್ರ ಸಂಘಗಳು ಆಗ್ಬಿಟ್ಟಿದಾವ, ನಿಜ ನಮ್ ಸರ್, ರೈತರು ಹೌದು. ಇಲ್ಲ ಹೌದು, ಸಂಘಗಳು. ಹೌದು. ಹಂಗಾಗಿ ನಂಜುಂಡಿ ಸ್ವಾಮಿ ಅವರು ಅವತ್ತಿನ ಕಾಲದಲ್ಲೇ ಬಹಳ ಜಾಗೃತಿ ಮಾಡಿದ್ರು. ಹ್ಮ್. ಅವರು ಪಾಪ ಇನ್ನೊಂದಿಷ್ಟು ದಿನ ಇರ್ಬೇಕಿತ್ತು, ಇರ್ಲಿಲ್ಲ. ಹೌದು. ರೈತರ ಬಗ್ಗೆ ಬಹಳ ಚಿಂತನೆ ಇತ್ತು. ಹ್ಮ್. ಬಿಟಿ ಅಂತಕ್ಕಂಥ ತಳಿನ ಯಾರು ಆಗ್ಬಾಡ್ರಿ ಅಂತ ಹೇಳಿದ್ರು. ಹ್ಮ್, ಹ್ಮ್. ಯಾಕಂದ್ರೆ ಲಾಭದಿಂದ ಹೋಗ್ಬಾಡ್ರಿ, ಹೌದು. ಆ ಭೂಮಿಯನ್ನ ಹಾಳು ಮಾಡ್ತದಂತ ಹೇಳಿದ್ರು. ಅವತ್ ಬಂದು ಕೆಲವು ಕಡೆ ಕಿತ್ಸಿದ್ರು. ಹ್ಮ್, ಹ್ಮ್. ಇವತ್ತು ನಾವೆಲ್ಲ ಅದರಿಂದಾನೇ ಬೆನ್ನತ್ತೀವಿ. ಹೌದು ಬಿಟಿ ಹತ್ತಿ, ಬಿಟಿ ಅದು ಇದು ಅಂತ ಹೌದು ಹೇಳಿ ಹೌದು. ನಾವ್ ಹೆಂಗಾಗ್ಬಿಟ್ಟಿವಿ ಅಂದ್ರೆ ಲಾಭನ ನೋಡ್ತಿದ್ದೇವೆ, ಮುಂದಿನ ಲಾಭ ನೋಡ್ತಾ ಇಲ್ಲ, ಜೀವನ ನೋಡ್ತಾ ಇಲ್ಲ. ಜೀವನ ನೋಡ್ತಾ ಇಲ್ಲ. ಭೂಮಿನ ಉಳಿಸ್ಬೇಕು ಎಂಬುದು ಇಲ್ಲ ನಮಗೆ. ನಮ್ಮಿಂದ ಹೋಗ್ಬಿಡ್ಲಿ ಬಿಡಪ್ಪ, ನಾ ಮುಂದೆ ಏನ್ ಮಾಡೋದೆಂಬ ಪರಿಸ್ಥಿತಿ ಒಳಗೆ ಹೌದು. ನಾವ್ ಆಗ್ಬಿಟ್ಟಿದ್ದೇವೆ. ಆ ರೀತಿ ಯಾರು ಆಗ್ಬಾರ್ದು. ಯುವಕರು ಯುವತಿಯರು ಎಲ್ಲಾರು ನೌಕರಿ ಮಾಡಕ್ ಆಗಲ್ಲ. ಹೌದು ಕೃಷಿ ಮೇನ್, ಹ್ಮ್. ಕೃಷಿ ಕಡೆಗೆ ಎಲ್ಲಾರು ಬರ್ಬೇಕು. ಕೃಷಿ ಇಲ್ಲ ಅಂದ್ರೆ ನಾವ್ ಬದುಕಕ್ಕಾಗಲ್ಲ. ಹೌದು. ಕೃಷಿ ಉಳಿದ್ರೆ ನಾವ್ ಉಳಿಯೋದು. ಯಾಕಂದ್ರೆ ಮೊದಲಿಗೆ ನಾನು ಅದಕ್ಕೆ ಹೇಳಿದೆ, ಜೈ ಜವಾನ್ ಜೈ ಕಿಸಾನ್ ಅಂತ. ಹೌದು ಬಹಳಷ್ಟು ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಲು ಮೊದಲ ನಾನು ನುಡಿಯೇ ಹೇಳ್ತಿರ್ತೀನಿ. ಶಾಲೆ ಕಾರ್ಯಕ್ರಮ ಕರ್ಲಿ, ಟಿನ್ವಿನಿಯರ್ ಕರಿತಿರ್ತಾರೆ ಯಾವಾಗ ನಾವು ಫಂಕ್ಷನ್ಗಳಿಗೆ, ಬೇರೆ ಬೇರೆ ಶಾಲೆಯವ್ರು ಕದ್ರು ನಾನು ಫಸ್ಟ್ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳೇನೆ ಮುಂದೆ ನಾನು ಯಾವ್ದಾದ್ರು ಮಾತಾಡಕ್ ಪ್ರಾರಂಭ ಮಾಡಿ. ಸಾವಯವ ಕೃಷಿಕ್ ಮಾಡ್ಬೇಕಂದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಹೌದು ಸರ್. ನಮ್ಮ ತಾಲೂಕಿನಲ್ಲಿ ಸಾವಯವ ಕೃಷಿಕರ ಸಂಘ ಅಂತ ಒಂದ್ ಮಾಡಿದ್ದಾರೆ. ಹ್ಮ್, ಹ್ಮ್. ಪ್ರತಿ ತಿಂಗಳ ಕಡೆ ಭಾನುವಾರ ಹ್ಮ್. ಪ್ರತಿಯೊಬ್ರು ಹೊಲ್ದಾಗ ರೈತ ಹೊಲ್ದಾಗ ಇದಿರ್ತತೆ. ನಿಮಗೆ ಫೋನ್ ಮಾಡ್ತೀನಿ, ಒಂದ್ಸಲ ಆ ಕಾರ್ಯಕ್ರಮಕ್ಕೆ ಬರ್ರಿ. ಅಲ್ಲಿ ಬಹಳ ಅನುಭವಿಸ್ತಾ ರೈತರು ಸಿಗ್ತಾರ. ಅವತ್ತು ಅವ್ರದೇ ಅದೇ ಚರ್ಚೆಗೋಷ್ಠಿ, ಹ್ಮ್, ಹ್ಮ್. ಮತ್ತೆ ಏನಿರಲ್ಲ, ರೈತರದೇ ಚರ್ಚೆಗೋಷ್ಠಿ. ಅವರೆಲ್ಲ ಸಾವಯವ ಒಳಗೆ ಏನೇನ್ ಮಾಡಿದ್ದಾರೆ, ಏನ್ ಮಾಡಿದ್ದೇನೆ, ಏನ್ ಮಾಡ್ತಾ ಇದ್ದೇನೆ, ಹ್ಮ್. ಅದನ್ನ ಈಗಾಗಲೇ ಸುಮಾರು 23 ತಿಂಗಳಾಯ್ತು ನಾವು ಕಂಟಿನ್ಯೂ ಮಾಡಕ್. ಈ ನಮ್ಮ ತಾಲೂಕಿನಲ್ಲೇ ಹ್ಮ್. ಮೊನ್ನೆ ಅಂಕುಶ್ ದೊಡ್ಡಗಿತ್ತು. ಹ್ಮ್. ಅಂದ್ರೆ ಎಲ್ಲಾ ತಿಂಗಳು ಎಲ್ಲಾ ವಾರ ಎಲ್ಲಾರು ಕಲಿಯಕ್ ಆಗಲ್ಲ. ಹೌದೌದು. ವ್ಯವಸಾಯ ಅದಕ್ಕೆ ಅಂತಾನೆ ಒಂದಿನ ಮಾಡ್ತಾರೆ. ಇಲ್ಲ, ಅದೇ ದಿನ ಎಲ್ಲರೂ ನಾವು ಸಾವಯವ ಕೃಷಿಕರು ಸೇರಕ್ ಆಗಲ್ಲ. ಯಾಕಂದ್ರೆ ನಂದು ಇವತ್ತ ಒತ್ತಡ ಕೆಲಸ, ವ್ಯವಸಾಯ ಮಾಡೋರಲ್ಲ ಅವ್ರು. ಹೌದೌದು. ಒಂದಿಷ್ಟು ಜನ ಕಂಟಿನ್ಯೂ ಬಿಡಲ್ಲ. ಹಾ. ಇವತ್ ನಂದು ಅನುಕೂಲ ಇಲ್ಲಪ್ಪ ಮುತ್ತಣ್ಣ ನೀನ್ ಹೋಗಿ ಬಾ ಅಂದ್ರೆ ನಾನು ಹೋಗಿ ಬಂದ್ಬಿಡೋದು, ಹಾ, ನೀನ್ ಅನುಕೂಲ ಇಲ್ಲಪ್ಪ ಅಂದ್ರೆ ನಾನು ಹೋಗಿ ಬರೋದು. ಹಾ, ಅದೇ. ಹಿಂಗಾಗಿ ಒಬ್ರಿಲ್ದೊಬ್ರು ಆ ಕಾರ್ಯಕ್ರಮನ ನಿರಂತರವಾಗಿ ನಡೆಸ್ಕೊಂತ ಹೊಂಟಿದ್ದೇವೆ. ಎದ್ಲದೊಡ್ಡಿ ಶ್ರೀಗಳ ನೇತೃತ್ವದಲ್ಲಿ, ಹಾ, ಹಾ, ಹಾ. ಕನ್ನೇರಿ ಶ್ರೀಗಳ ಮಾರ್ಗದರ್ಶನದಲ್ಲಿ ಮಾರ್ಗದರ್ಶನದಲ್ಲಿ, ಹಾ. ಆ ಒಂದು ನಮ್ಮ ಸಿನ್ನೂರು ತಾಲೂಕಿನಲ್ಲಿ ಅದನ್ನ ಹುಟ್ಟಾಕಿವಿ. ಅದಕ್ಕೆಲ್ಲ ಬೇರೆ ರೈತರೆಲ್ಲ ಬರ್ಬೋದಲ್ಲ? ಬರ್ತಾರೆ, ಬೇಕಾದ ರೈತರು ಬರ್ಬೋದು. ಹಾ, ಹಾ. ನನಗೀಗ ನನಗೆ ಗೊತ್ತಿದ್ ಮಟ್ಟಿಗೆ ಹೇಳ್ತೀನಿ, ಬರಲ್ಲ ಅದಕ್ಕೆ ಕೆಲಸ. ಹಾ, ಹಾ. ಯಾವ್ದಾದ್ರು ಅಲ್ಲೇ ರಾಜಕಾರಣಿ ಬರ್ತಾನಂದ್ರೆ ಎಲ್ಲರೂ ಬರ್ತಾರೆ. ಹೌದು. ಆಮೇಲೆ ಈಗ ರಾಜಕಾರಣಿಗಳು ಏನ್ ಮಾಡ್ಬಿಟ್ರೆ, ಅವರು ಜೀಪ್ ಕೊಟ್ಟು 300 ರೂಪಾಯಿ ಕೊಟ್ಟು ಆಮೇಲೆ ಹೋಗುವಾಗ ಏನೋ ಕೊಟ್ಟು ಕಳ್ಸೋದಕ್ಕೆ ಅವ್ರು ಹೋಗ್ಬಿಡ್ತಾರೆ. ನಾವ್ ಕರೆದ್ರೆ ಅಲ್ಲಿ ಏನೋ ಐತನಪ್ಪ ಅನ್ನೋ ಪರಿಸ್ಥಿತಿ ಆಗದ. ನಾವ್ ಏನ್ ಕೊಡ್ತಾರ ಬಂದ್ರೆ ಏನ್ ಕೊಡ್ತಾರಂಬ ಒಂದು ಮನೋಭಾವನೆ ನಮ್ಮಲ್ಲಿ ಬಂದ್ಬಿಟ್ಟೈತಿ. ಅಲ್ಲಿಗೆ ಹೋದ್ರೆ ನಮ್ಗೆ ಎಷ್ಟು ಮಾಹಿತಿ ಸಿಗುತ್ತಂತ ಯೋಚನೆ ಮಾಡಲ್ಲ ಸರ್. ಒಳ್ಳೆ ಒಳ್ಳೆ ಮಾರ್ಗದರ್ಶನ, ಒಳ್ಳೆ ಒಳ್ಳೆ ತಂತ್ರಜ್ಞಾನ, ಭೂಮಿ ತಾಯಿನ ಹೆಂಗಿಡ್ಬೇಕು, ಭೂಮಿ ತಾಯಿನ ಹೆಂಗ್ ಬೆಳೆಸ್ಬೇಕು, ನೀರನ್ನ ಹೆಂಗ್ ಬಳಸ್ಬೇಕು, ಹ್ಮ್, ಹ್ಮ್. ನನ್ಕಿಂತ ನುರಿತ ತಜ್ಞರು ಇರ್ತಾರ. ಹಾ, ಅಂದ್ರೆ ಅವ್ರೇನು ವಿದ್ವಾಂಸರಲ್ಲ, ಹಾ. ಈ ಭೂಮಿ ಒಳಗ ನುರಿತ ತಜ್ಞರು ಅವರು, ಅದನ್ನೇ ತಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಗತಕ್ಕಂಥವ್ರು. ಹ್ಮ್. ಅಂತವ್ರು ಎಲ್ಲ ಸೇರ್ತೀವಿ, ಮಾಡ್ಬೇಕು. ಸಂಕಷ್ಟಗಳು ಅಂತ ಬರ್ತಾವ, ಅಂದ್ರೆ ಮಾಡ್ಬೇಕಂತ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ ಮಾಡ್ಬೋದು. ಹ್ಮ್. ಅಡ್ಡಗಂಟಗಳು ಜಾಸ್ತಿ ಇರ್ತವೆ. ಹಾ, ಹಾ. ನಾನು ತುರುವಾಳಲ್ಲೇ ಒಂದು ಶಿವ ಶರಣೀಯರ ಸತ್ಸಂಗ ಕಾರ್ಯಕ್ರಮ ಅಂತ ಮಾಡ್ತಿದ್ದೆ. ಅದೊಂದು 13-15 ತಿಂಗಳ ಮಾಡಿದೆ ನಾನು. ಹ್ಮ್, ಅದಕ್ಕೆ ಯಾರ್ಯಾರ ಗಂಡಾಂತರಗಳಿಂದ ಬಂದ್ರನ ಅದನ್ನ ಮುಗಿಸ್ಬಿಟ್ರು. ಹ್ಮ್, ಹ್ಮ್. ಅಂದ್ರೆ ಏನಿಲ್ಲ, ಮಹಿಳೆಯರನ್ನೇ ಸೇರ್ಸೋದು, ಹಾ. ಜಾಗೃತಿ ಮಾಡೋದು. ಜಾಗೃತಿ ಮಾಡೋದು. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ಹೌದು. ಉಡುಗೆ ತೊಡೆಗೆ, ಹಾ. ಬಳಿ ಯಾಕೆ ಹಚ್ಕೋಬೇಕು, ಹೌದು, ಕುಂಕುಮ ಯಾಕೆ ಹೌದು, ಹಚ್ಕೋಬೇಕು, ಹೌದು, ನಿಜ. ಇಂತ ಒಂದು ಸಂಸ್ಕಾರಕ್ಕ ಬೇರೆ ಬೇರೆಲಿಂದ ಕರೆಸ್ತಿದ್ದೆ. ಈಗೆಲ್ಲ ಫ್ಯಾಷನ್ ಬಂದು Fashion ಎಲ್ಲ ಬಂದ್ಬಿಟ್ಟೈತೆ. ಹೋಗ್ಬಿಟ್ಟಾವ್ ಸರ್ ಈಗ. ಇಂಥವ್ ಹೇಳೋದ್ರಿಂದ ಅವತ್ತು ಬಟ್ಟೆ ಎಲ್ಲೇನ ಹರಿದ್ರು ಮುಜುಗರಕ್ಕೆ ಪಡ್ತಿದ್ರು. ಹೌದು. ಇವತ್ತು ಹೊಸ ಬಟ್ಟೆನ ಕಟ್ ಮಾಡಿ ಪ್ಯಾನ್ ಸೆಕೆಂಡ್ ಹೌದು. ಇಂತ ಕಲಿಯುಗ ಆಗ್ಬಿಟ್ಟೈತೆ. ಅದನ್ನ ತರಬೇಕಂತ ಪ್ರಯತ್ನ ಮಾಡಿದ್ವಿ. ಅದಕ್ಕೆ ಅಡ್ಗಂಟ ಆದ್ರು, ಅದನ್ನ ಮುಗಿಸಿದ್ರು. ಮತ್ತೊಂದಿನ ಚಲೋ ಆತೈತಿ, ಏನಾಗಲ್ಲ. ಅದ್ರಲ್ಲಿ ಏನಿಲ್ಲಲ್ಲ, ಏನ್ ಕೊಡೋದಿಲ್ಲಲ್ಲ.
ಆ ಕಾರ್ಯಕ್ರಮಕ್ಕ ಗೆಸ್ಟ್ಗಳನ್ನಾಗಿ ಬಾಗಲಕೋಟ್ಲಿಂದ ಕರೆಸ್ತಿದ್ದೆ, ಬೇರೆ ಬೇರೆ ಕಡೆ. ಮತ್ತೆ ಅವ್ರು ಬರೋಂತವ್ರು ₹1 ಯಾರು ಇಸ್ಕೊನವ್ರಲ್ಲ, ಬಂದು ಫ್ರೀ ಆಗಿ ತಮ್ಮ ಅನುಭವಗಳನ್ನ ಹೇಳಿ ನಮ್ಗೆ ಉಣಬಡಿಸಿ ಹೋಗ್ತಿದ್ರು. ಅಂತ ಕಾರ್ಯಕ್ರಮಗಳು ಆಗ್ಬೇಕು ಈ ದಿನಮಾನದಾಗ. ಯಾಕಂದ್ರೆ ಭಾನುವಾರ ಇಡ್ತಿದ್ವಿ ಫಸ್ಟ್, ಯಾಕಂದ್ರೆ ಶಾಲೆ ಮಕ್ಕಳು ಸಿಗ್ತಾವ ಅಂತ ಹೇಳಿ. ಇವತ್ ನೋಡ್ರಿ ಬಹಳಷ್ಟು ಹೆಣ್ಣು ಮಕ್ಕಳಲ್ಲಿ ಕೈಯಲ್ಲಿ ಬಳಿ ಇರಲ್ಲ. ನಿಜ ಸರ್. ನಾನು ನಮ್ಮ ಹೊಲಕ್ಕ ಕೆಲ್ಸಕ್ ಬರ್ತಿರ್ತಾರೆ ಇಲ್ಲಿ ಬೊಗಾಪುರ ಯಾವ ಶಾಲೆ ಇಲ್ದಾಗ, ದಯವಿಟ್ಟು ನೀವು ಬಳೆ ಕೆಲ್ಲಿದ್ರೆ ನಮ್ಮ ಹೊಲಕ್ಕ ಬರ್ಬಾರ್ದು. ಯಾಕಣ್ಣ ಅಂತ, ಅದು ಸಂಸ್ಕಾರಮ್ಮ ಹೋಗ್ಬೇಕಾಗೈತೆ, ಅದರಿಂದ ಆರೋಗ್ಯ ಐತೆ, ಎಲ್ಲ ಐತೆ. ನೀವು ಬಿಟ್ಟು ಹಂಗ ಬರೋದ್ರಿಂದ ಅದು ಅಷ್ಟೊಂದು ಇದು ಅನ್ಸಲ್ಲ, ಬರ್ರಿ ಅಂತ ಹೇಳ್ತೀವಿ. ಮಧ್ಯಾಹ್ನ ಹಾಕ್ಯಂಬರ್ತಿದ್ರು ಬಹಳಷ್ಟು ಜನಕ್ಕೆ. ಈಗ ನಮ್ಮ ಸಂಸ್ಕೃತಿಯನ್ನ ಪಾಶ್ಚಾತ್ಯರು ಆಚರಿಸ್ತಾರ, ನಾವು ಮರ್ತಿದ್ವಿ. ನಾನು ತುರಾಳಿಗೆ ಹೋಗ್ಬೇಕಾದ್ರ ನಮ್ಮ ಊರಾಳದ ಎಷ್ಟೋ ಮಂದಿ ಕಾಲೇಜ್ಗೆ ಹೋಗಿ ಹುಡುಗಿಯರ್ ಬರ್ತಾರ. ಒಂದ್ಸಲ ಕರ್ಕೊಂಡ್ ಹೋಗ್ತಾನ, ನೆಕ್ಸ್ಟ್ ಸಲ ನೀವು ಕೈ ಮಾಡ್ಬಾಡ್ರಿ, ನಿಮ್ ಕೈ ಒಳಗೆ ಹುಡುಗಿ ತೊಡಿಗೆ ಸರಿಗಿದ್ರು ಮಾತ್ರ ನನ್ ಕೈ ಮಾಡ್ರಿ, ಇಲ್ಲ ಕರ್ಕೊಂಡ್ ಹೋಗ. 1-2-3 ಸಲ ನಾನ್ ನೋಡಿದೆ, ಒಳ್ಳೆ ಅಕ್ಕೇನಿದಾರೆ. ಅದು ಆಗ್ಬೇಕು, ಅಂದ್ರೆ ಬದಲಾವಣೆ ನಮ್ಮಿಂದ ಆರಂಭ ಆಗ್ಬೇಕು. ಯಾರೇನ್ ಮಾಡ್ತಾರೋ ಗೊತ್ತಿಲ್ಲ, ನಾವು ಪ್ರಯತ್ನ ಮಾಡ್ಬೇಕು. ನಾನು ಹೇಳ್ದಾಗ ಅದಕ್ಕ ಬೆಲೆ ಕೊಟ್ಟು ಆ ಸಂಸ್ಕಾರವನ್ನು ಮಾಡ್ತಿದಾರಲ್ಲ, ಅದಕ್ ಬೆಲೆ ಅನಿಸ್ತದೆ. ಇವತ್ತು ಹೆಣ್ಮಕ್ಳು ನೋಡ್ರಿ, ನೈಟ್ ಹಾಕ್ಯಂದ್ ಹೆಣ್ಮಗಳು ನೋಡ್ರಿ ಸೀರೆ ಭಾರತಾಂಬೆ ಕಣ್ಣಂಗ ಆಗ್ತಾಳ, ಸೀರೆ ಉಟ್ಟ ಭಾರತ ನ್ಯಾರೆ ಕಣ್ಣಂಗ ಆಗ್ತಾಳ. ಆ ನೈಟ್ ಹಾಕ್ಯಂದ್ ಹೆಣ್ಮಗಳು ಹೆಂಗ್ ಕಾಣ್ತಾಳ, ಅದು ಯಾಕೆ ತಂದ್ಬಿಟ್ರೋ ಏನ್ ತಂದ್ಬಿಟ್ರೋ ಇವತ್ತೆಲ್ಲರೂ ಅದಕ್ಕೆ ಅಂಟಿಕೊಂಡ್ಬಿಟ್ಟಿದ್ದಾರೆ. ನೈಟಿ, ಚುಡಿದಾರ, ಅವೇನು ಇನ್ನೂ ಫ್ರಾಕು ಅವೇನು. ನನ್ನ ಶ್ರೀಮತಿ ಕೂಡ ನಾನು ಜಗ್ಗದ ಬಟ್ಟೆಗಳು ಅವಾಗ ಅಂದ್ಲು, ಅವ್ ಅಲ್ಲಿಗೆ ಇರ್ಲಿ. ಇವತ್ಲಿದ್ದೆ ಎಂದೂ ಯಾವ ಹುಡುಗಿ ತೊಡಬೇಡ, ಏನಿದ್ರೆ ಸೀರೆ ಮಾತ್ರ ಅಂದೆ. ಅದನ್ನೇ ಇವತ್ತಿಗೂ ನಾವು 18 ವರ್ಷ ಕಳೆದಿದ್ದು ತಿರುಗಿ ಅದನ್ನ ಪಾಲಿಸಿದ್ದಾರೆ. ಆದ್ರೂ ವ್ಯವಸಾಯದ ಬಗ್ಗೆ ಒತ್ತು ಕೊಡ್ತಿದ್ದಾರೆ, ಮತ್ತೊಂದು ಇದ್ರಲ್ಲಿ ಕೆಲಸನೂ ಮಾಡ್ತಿದ್ದಾರೆ ಅವರು. ಆದ್ರೂ ವ್ಯವಸಾಯ ಬಿಟ್ಟಿಲ್ಲ. ಯಾವ್ದ್ರಲ್ಲಿ ಮಾಡ್ತಾರೆ ಸರ್? ಇದು ಗುಂಪಿನ ಕೆಲಸ ಅಂತ ಹೇಳಿ ಕಾಸಿ MBK ಅಂತ ಕೆಲಸ ಮಾಡ್ತಿದ್ದಾರೆ. ಆ ಕೆಲಸ ಮಾಡಿದ್ರು ಈ ಕೆಲಸ ಬಿಟ್ಟಿಲ್ಲ. ಅಂದ್ರೆ ನಿಮ್ಮಿಂದ ಶಕ್ತಿ ಅಂತಂದ್ರೆ ನಿಮ್ ಶ್ರೀಮತಿಯವರು ಮತ್ತೆ ನಿಮ್ ತಾಯಿಯವರು. ಹೌದು, ನಮ್ ತಾಯಿ ಇದು, ನಮ್ ಶ್ರೀಮತಿಯವರಿಂದ ನಾನ್ ಹೊರಗಡೆ ಅಡ್ಡಾಡಕ್, ನಮ್ ತಾಯಿಯಿಂದ ನಾನ್ ಹೊರಗಡೆ ಅಡ್ಡಾಡಕ್ ಆಗೈತೆ. ಇಲ್ಲ ಭೂಮಿನ ಮಾಡ್ಬೋದಾಗ್ಲಿ, ಹೊರಗಡೆ ಇಂತ ಕಾರ್ಯಕ್ರಮಗಳಿಗೆ ಹೋಗಕ್ ಆಗ್ತಿರ್ಲಿಲ್ಲ. ಇವತ್ತಷ್ಟು ಗಳೆ ಹೊಡೆದ್ ಬಿಟ್ಟು ಅಂದ್ರೂ ನಾನು ಬರೋದ್ರಾಗ ಏನ್ ಮಾಡ್ಕೊಂಡ್ರು ಮತ್ತೆ ಬಂದು ಆದಷ್ಟು ಹೊಡೆದು ಮತ್ತೆ ಸ್ಪ್ರೇ ಮಾಡಿದ್ವಿ ಎಣ್ಣೆ. ಯಾವಾಗ್ಲೂ ಗಂಡ ಹೆಂಡತಿ ಇಬ್ರು ಒಂದು ಚಕ್ಕಡಿಯ 2 ಗಾಲಿಗಳು ಅವು 2 ಸರಿಯಾಗಿದ್ರು ಮಾತ್ರ ಅದು ನಡೆಯಕ್ ಸಾಧ್ಯ, ಇಲ್ಲಾಂದ್ರೆ ಆಗಲ್ಲ. ಈ ಇವತ್ತಿನ ಯುವಕರಿಗೆ ಸರ್ಕಾರಗಳು ಸಹ ಕೂಡ ಒಂದು ವಿದ್ಯಾ ಅಂತಕ್ಕಂಥದ್ದು ಏನೈತಲ್ಲ, ಅದ್ರಲ್ಲಿ ಒಂದು ಸಬ್ಜೆಕ್ಟೇ ರೈತರ ಬಗ್ಗೆ, ಕೃಷಿ ಬಗ್ಗೆ ಒಂದು ಸಬ್ಜೆಕ್ಟ್ ಬರ್ಬೇಕು. ಏನು ಎಂತ ಹೆಂಗ ಏನು, ಇವತ್ತು ಬಿತ್ತದಂದ್ರೆ ಏನು, ತಲವಂದ್ರೆ ಏನು ಎಂಬ ಗೊತ್ತಿಲ್ಲದಂಗ. ಮುಂಚೆ ಎಲ್ಲ ಕೃಷಿ ಬಗ್ಗೆನೇ ಶಾಲೆಗಳು ಇರ್ತಾ ಇದ್ವಿ ಸರ್. ಕೃಷಿ ಬಗ್ಗೆ ಇರ್ತಿದ್ವು, ಆ ಕೃಷಿ ಬಗ್ಗೆ ಹೇಳ್ತಿದ್ರು ಅವ್ರ ಮಾಸ್ಟರ್ಗಳು, ಅದ್ರಲ್ಲಿ ದುಡ್ದು ಬಂದಿರ್ತಿದ್ರು, ಅವ್ರು ಹೇಳ್ತಿದ್ರು. ಇವತ್ತಿನ ಮಾಸ್ಟರ್ಗಳು ಹಿಂಗೆ ಶಾಲೆ ಓದಿ ಬಂದ್ಬಿಟ್ಟಾರ, ಹಿಂಗೆ ಮಾಡಿ. ನಮ್ಮೂರ ಸಂಗಯ್ಯ ಸರ್ ಅಂತಿದ್ರು, ಅವ್ರ ಮಾಸ್ಟರ್ ಇದ್ರು ಒಕ್ಕಲ್ತನ ಮಾಡ್ತಿದ್ರು. ಮತ್ತೆ ಶಾಲೆಯಾಗ ಒಂದ್ ಸ್ವಲ್ಪ ಹೇಳ್ತಿದ್ರು ಅವ್ರ ಖರ್ಚುಗಳನ್ನ, ಹಿಂಗ ಹಂಗ ಹಿಂಗ್ ದುಡಿತೀವಿ ನಾವು, ಹಂಗ್ ದುಡಿತೀವಿ ಅಂತ ಹೇಳ್ತಿದ್ರು. ಈಗ ನೋಡ್ರಿ ಎಂತೆಂತಾವ್ ಯಾವ್ಯಾವ ಜಯಂತಿ ಮಾಡ್ತಾರ, ರೈತರ ದಿನಾಚರಣೆ ಮಾಡಲ್ಲ. ರೈತರ ದಿನಾಚರಣೆ ಮಾಡಿ ಮಾಡ್ತಾರೆ ಸರ್, ಆದ್ರೆ ವಾಟ್ಸಪ್ ಫೋನಿಗೆ ಅಷ್ಟೇ. ಆ ರೈತರನ್ನ ಸೇರಿಸಿ ರೈತರ ಜಾಗೃತಿ ಅದನ್ನು ಕಾರ್ಯಕ್ರಮ ಮಾಡಿದ್ರೆ ಒಂದು ವೈಭಾವಿಕ ಒಂದು ಆಡಂಬರ ಕಾರ್ಯಕ್ರಮ ಮಾಡ್ತಾರ, ಆಗ್ಬಾರ್ದು. ಅದನ್ನ ಇಂತ ಹೊಲ್ದಾಗ ಬಂದು ಪ್ರಗತಿಪರ ರೈತ ಏನ್ ಮಾಡಿದ್ದಾನ, ಆಮೇಲೆ ರೈತ ದಿನಾಚರಣೆ ಮಾಡ್ಬೇಕಂದ್ರೆ ರೈತನ ಸ್ಥಳದಲ್ಲೇ ಮಾಡ್ಬೇಕು. ಹೌದು, ಅಂದ್ರೆ ಪ್ರಾಕ್ಟಿಕಲ್ ಆಗಿ ತೋರ್ಸ್ಬೇಕಲ್ಲ. ಚೆನ್ನಾಗಿ ಇದ್ರಾಗ ಏನೈತಪ್ಪ, ನೌಕರಿ ಪಾಡ, ಅಂಗಡಿ ಮಾಡೋರ್ ಪಾಡ ಅಂತ. ಅಂಗಡಿ ಮಾಡೋನ್ ಎಷ್ಟ್ ತಾಸ್ ಕುಂದಿರ್ತಾನ್ರಿ? ಬೆಳಿಗ್ಗೆ 8 ಗಂಟೆಲಿಂದ ಸಂಜೆ 8 ಗಂಟೆ ಬೇಡ, 12 ತಾಸು ಕುಂದಿರ್ತಾನೆ. ನೀನ್ ಅಷ್ಟು ಮಾಡೋದ್ ಬೇಕಾಗಿಲ್ಲ, ರೈತ 8 ತಾಸು ಮಾಡಪ್ ಸಾಕು. 8 ತಾಸು ಮಾಡಿದ್ರು ಆತ್ಮಕ್ಕಿಂತ ನಿನ್ಗೆ ಸುಖ ಸಿಗ್ತದೆ. ನಾವು ಬರೇ ಅವ್ರ ಬಗ್ಗೆನೆ ಥಿಂಕ್ ಮಾಡ್ತೀವಿ, ನಮ್ ಬಗ್ಗೆ ಥಿಂಕ್ ಮಾಡ್ತೀವಲ್ಲಿ, ಕೆಲಸ ಮಾಡುವಲ್ಲಿ ನಾವು. ಆಮೇಲೆ ಅವರೆಲ್ಲ ಕುಂತು ರೋಗಗಳು ಜಾಸ್ತಿ ನಮಗ್ ಬರಲ್ಲ, ರೈತರಿಗೆ ಬರಲ್ಲ. ಅಂತ ಕೊರೋನಂತ ರೋಗದಲ್ಲಿ ನಾವು ಆ ಭಯ ಇಲ್ದಂಗಿದ್ವಿ. ಯಾಕಂದ್ರೆ ಹೊಲ್ದಾಗ ಬೆಳೆದ ಅಕ್ರಿಕಾಯಿ ತಿಂತೀವಿ, ಕರ್ಚೆಕಾಯಿ ತಿಂತೀವಿ, ಪುಂಡ್ಯಪಲ್ಲಿ ತಿಂತೀವಿ. ಇದರಿಂದ ಬಹಳಷ್ಟು ರೋಗಗಳು ಕಡಿಮೆ ಆಗೇ ಬಿಡ್ತಾವ. ನಾವೇನ್ ಮಾಡ್ಬಿಡ್ತೀವಿ, ಇವತ್ತು ಜೋಳದ ಖರೀದಿ ಕೇಂದ್ರ ಐತೆ ಅಂತ ಇಡೀ ಎಲ್ಲಾ ಕಡೆಗೆ ಜೋಳ ಎಲ್ಲಾರು ಬಿತ್ತಾಗ ಅಲ್ಲಿ ತಗೋನಕ್ಕೂ ಆಗಲ್ಲ. ಅವಾಗ 20 ಕ್ವಿಂಟಲ್ ತಗೋನಾರ ಈಗ 15 ಕ್ವಿಂಟಲ್ ಬಂದಾರ. ಈಗ ಇನ್ನಿಷ್ಟು ರೈತ ಜಾಸ್ತಿ ಆಗ್ಬಿಟ್ರೆ 10 ಕ್ವಿಂಟಲ್ ಬರ್ತಾರೆ. ಅಲ್ಲ, ಅವ್ರು ಏನ್ ಮಾಡಕ್ಕಾಗಲ್ಲ. ಅವರು ಅದನ್ನೇ ಪ್ರತಿ ಒಂದು ಬೆಳೆಗೂ ಬೆಂಬಲ ಬೆಲೆಗಿಂತ ವೈಜ್ಞಾನಿಕ ಬೆಲೆ ಆಗ್ಬೇಕು. ಹೆಚ್ಚುವಲಿ ವೈಜ್ಞಾನಿಕ ಬೆಲೆ ಆದ್ರೇನೆ ಲೆಕ್ಕ. ಅದು ಬೆಂಬಲ ಬೆಲೆಕ್ಕಿಂತ ವೈಜ್ಞಾನಿಕ ಬೆಲೆ ಆಗ್ಬೇಕು. ವೈಜ್ಞಾನಿಕ ಬೆಲೆ ಅಂದ್ರೆ
ಫಿಕ್ಸ್ ಅದು ಈ ವರ್ಷ ಇದೇ ರೇಟ್ ಇದೇ ಬೆಳೆ ಅಂತ ಹೇಳಿ. ಎಲ್ಲರೂ ಪ್ರತಿಯೊಬ್ರು ಇದೇ ರೇಟ್ ತಗೋಬೇಕು. ಈಗ ಅಕ್ಕಿಗೆ ಬೆಲೆ ಕಟ್ಟಿ ಬಿಡ್ತಾರ, ಹೌದು, ಭತ್ತಕ್ಕಿಲ್ಲ. ಇಲ್ಲ ಇಲ್ಲ ಹೌದು. ಹಂಗಾಗ್ಬಿಟ್ಟೈತಿ, ಭತ್ತಕ್ಕೆ ಒಂದ್ ರೇಟ್ ಈಗ ಫಿಕ್ಸ್. ಅದೇ 25 ಕೆಜಿ ಅಕ್ಕಿ ಹೊರಗಡೆ ಮಾರ್ಕೆಟ್ನಾಗ 800-900 ರೂಪಾಯಿ ಒಂದ್ ಪ್ಯಾಕೆಟ್. ಮತ್ತೆ ಭತ್ತ ರೇಟ್ 1200-1300 ರೂಪಾಯಿ ಒಂದ್ ಚೀಲ ಭತ್ತ. ಹಂಗಾದಾಗ ನಾವು ಅದನ್ನ ಪರಿವರ್ತನೆ ಬಲವರ್ಧನೆ ಮಾಡಕ್ ಚಲೋ ಮಾಡ್ಬೇಕು. ಹಾ, ನಾವೇ ಮಿಲ್ಲಿಗೆ ಹೋಗ್ಬೇಕು, ಹೌದು. ನಾವೇ ಅಕ್ಕಿ ಸಪ್ಲೈ ಮಾಡ್ಬೇಕು. ಅವಾಗ ಹ್ಮ್, ಹ್ಮ್. ರೈತ ಯಾವುದೇ ಒಂದು ಮೇಲ್ಮಟ್ಟ ಬರ್ಬೇಕಂದ್ರೆ ನಾವು ಹುಷಾರಾಗ್ಬೇಕು, ಬೇರೆ ಬೇರೆ ವಿಧಾನಗಳನ್ನ ವಿಧಾನಗಳನ್ನು ಬಳಸಬೇಕು. ಒಬ್ಬ ರೈತ ಪಡ್ತಕ್ಕಂತ ಕಷ್ಟಗಳು ಯಾವ್ದು ಸರ್ ಈಗಿನ ಸಿಚುವೇಶನ್ ಅಲ್ಲಿ? ರೈತರು ಸಂಕಷ್ಟದೊಳಗ ಅದಾರ, ಇಲ್ಲ ಅಂತಲ್ಲ. ಆದ್ರೂ ನಾವು ರೈತರಾಗಿ ಉಳಿದಿಲ್ಲ. ನಾವು ರೈತರು ಕೂಡ ವ್ಯಾಪಾರಿಸ್ತರಾದಂಗ ಆಗ್ಬಿಟ್ಟಿದ್ದೇವೆ. ಲಾಭದಿಂದ ಬೆನ್ನತ್ತಿದ್ದೇವೆ. ಸರ್ಕಾರಗಳು ನಮ್ಮನ್ನ ಲಾಭದಿಂದ ಬೆನ್ನಸ್ತಾ ಇದಾವೆ. ಸಬ್ಸಿಡಿ ಅಂತ ಹೇಳೋದು, ಅದು ಸಬ್ಸಿಡಿ ಕೊಡ್ತೀವಿ, ಇದು ಸಬ್ಸಿಡಿ. ರೈತಿಗೆ ಏನು ಮೂಲ ಬೇಕು, ಇವತ್ ನೋಡ್ರಿ ಒಂದು ಕಡ್ಡಿಪಟ್ಟಣ ಪೆಟ್ಟಿಗೆ ಇಷ್ಟೇ ಬೆಲೆ ಅಂತ ಐತಿ. 2 ರೂಪಾಯಿ ಬೆಲೆ ಇದೆ. 2 ರೂಪಾಯಿ ಬೆಲೆ ಅಂತ ಫಿಕ್ಸ್ ಅದು. ಹೌದು. ಯಾರು ಒಂದ್ ಹುಡುಗ ಹೋದ್ರ ಅಷ್ಟೇ, ಯಾರು ಹೋದ್ರ ಅಷ್ಟೇ, ಎಷ್ಟು ತಗೊಂಡ್ರ ಅಷ್ಟೇ. ಆದ್ರೆ ರೈತ ಬೆಳೆದಂತ ಬೆಲೆ ಇವತ್ತು ಎಲ್ಲಿ ಆ ರೈತ ಕಟ್ಟಕ್ ಚಾನ್ಸೇ ಇಲ್ಲ. ಅಂದ್ರೆ ಈಗ ಅವರ ಮಾಲಿಗೆ ಅವರೇ ಬೆಲೆ ಕಟ್ಟುವಂತದ್ದು ಬೇರೆ ವಿಭಾಗಗಳಲ್ಲಿ ನಡೀತೈತೆ. ಆದ್ರೆ ರೈತರ ರೈತನಲ್ಲಿ ವಿಷಯದಲ್ಲಿ ಮಾತ್ರ ಮಾತ್ರ ಆ ವಿಷಯ ಇಲ್ಲ. ನಡೀತಾ ಇಲ್ಲ. ಅದು ಇಲ್ಲ, ಹಾ. ಅದು ಆಗ್ಬೇಕಾಗೈತೆ. ಹಾ. ಗೌರ್ಮೆಂಟ್ಗಳಿಗೂ ಸಹ ಕೂಡ ಇವತ್ತು MRP ಇಲ್ಲ ಅಂದ್ರೂ ಹಾ. ಸರ್ಕಾರ ಸಹಾಯಧನದಿಂದ ಇಂಥ ಬೆಳೆಗೆ ಇಂಥ ರೇಟ್ ಅಂತ ಇವತ್ತೇನು ನರೇಂದ್ರ ಮೋದಿ ಬಂದ ಮೇಲೆ ಹೈಬ್ರಿಡ್ ಜೋಳ, ಸೂರ್ಯಪಾನು ಹೌದ್ರಿ. ಮತ್ತು ತೊಗರಿ ಖರೀದಿ ಕೇಂದ್ರಗಳನ್ನು ತೆಗೆದಾರ. ಹೌದು. ಇವತ್ತು ನಮಗೆ ಸರ್ಕಾರದ ವತಿಯಿಂದ ತೆಗೆದಾರ. ಆ ರೀತಿ ಪ್ರತಿಯೊಂದು ರೈತ ಬೆಳ್ತಕ್ಕಂತ ಬೆಳೆಗಳಿಗೆ ಆ ರೀತಿ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಆ ರೈತ ಬೆಳೆಯಲಿಕ್ಕೆ ಆ ಗ್ಯಾರಂಟಿ ಆಗ್ತತಿ, ಬೆಳೆದ್ರೆ ಇಷ್ಟು ಸಿಗ್ತೈತಿ ನನಗ ಅಂತೇಳಿ. ಇವತ್ತು ಏನಾಗ್ತದೆ, ಇವತ್ತು ಈರುಳ್ಳಿ ಬೆಳೆದ್ರು ನಮ್ಮ ಭಾಗದಾಗ ರೈತರು ಸಿಕ್ಕಾಪಟ್ಟೆ ಬೆಳೆದ್ರು, ಸಿಕ್ಕಾಪಟ್ಟೆ ರೇಟ್ ಕುಸ್ತೋಗ್ಬಿಡ್ತಿ. ಕೆಲವು ಕಡೆಗೆ ರೂಟ್ ಹೊಡೆದ್ಬಿಟ್ರು ಹೊಲಗಳಿಗೆ. ಹೌದು, ಬೆಂಬಲ ಬೆಲೆ ಇಲ್ಲ ಅಂತೇಳಿ, ಬೆಂಬಲ ಬೆಲೆ ಇಲ್ಲ, ರೇಟ್ ಇಲ್ಲ ಅಂತೇಳಿ ಕಾಸಿ ಇವತ್ತು ಒಂದು ಸಾಮಾನ್ಯ ಹಾಳು ಅಂದ್ರೂ 300-400 ರೂಪಾಯಿ ಒಂದು ಆಳು. ಹೌದ್ರಿ. ಆ ಹಾಳು ಬರ್ತಕ್ಕಂತ ಹಾಳಿ ಕೊಡಕ ರೈತರದು ಪರಿಸ್ಥಿತಿ ಕೆಟ್ಟ ಆಗ್ತತೆ. ಆಮೇಲೆ ನಾವು ಇನ್ನೊಂದ್ ಏನಾಗ್ತೇವೆ ಅಂದ್ರೆ ಕೆಮಿಕಲ್ ಇಂದ ಬೆನ್ನತ್ತೀವಿ, ರಾಸಾಯನಿಕಿಂದ ಬೆನ್ನತ್ತೀವಿ. ರಾಸಾಯನಿಕ ಗೊಬ್ಬರಗಳಾಯ್ತು, ಆ ರಾಸಾಯನಿಕ ಇಲ್ದನು ಬೆಳಿಬಹುದು. ಈಗ ನಾವ್ ಅದರಿಂದ ಬೆನ್ನತ್ತಿ ಬಿಟ್ಟಿವಿ. ಮನುಷ್ಯ ಯಾವಾಗ ಚಾ ಕುಡಿಯೋ ಮನುಷ್ಯನಿಗೆ ಚಾ ಕುಡ್ದಿಲ್ಲ ಅಂದ್ರೆ ಮನುಷ್ಯ ಕಲವಲ ಹೆಂಗಾಗ್ತಾನ, ಈ ಭೂಮಿ ಸಹ ಕೂಡ ಇವತ್ತು ರಾಸಾಯನಿಕ ಹಾಕಿಲ್ಲ ಅಂದ್ರೆ ಫಲ ಬರಲ್ಲ ಅಂತ ಪರಿಸ್ಥಿತಿಯಾಗ ಆಗ್ಬಿಟ್ಟೈತಿ. ಅಂದ್ರೆ ಭೂಮಿಯ ಫಲವತ್ತತೆ ನಾವೇ ಹಾಳು ಮಾಡಕ್ ಹಚ್ಚಿವಿ. ಗೋಕಾಮೃತ, ಜೀವಾಮೃತ ಇವನ್ನೆಲ್ಲ ಬಳಸೋದ್ರಿಂದ ಭೂಮಿ ಫಲವತ್ತತೆ ಸ್ವಲ್ಪ ಉಳಿತೈತೆ. ಈಗ ಒಮ್ಮಿನೊಮ್ಲೆ ರಾಸಾಯನಿಕ ಬಿಡಕ್ ಆಗಿಲ್ಲ ಅಂದ್ರೂ ಇದನ್ನ ಜೊತೆಗೆ ನಾವು ಅದ್ರ ಜೊತೆಗೆ ಬಳಸ್ಕೊಂಡ್ ಹೋಗ್ಬೇಕು. ಕೆಮಿಕಲ್ ಅನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಈ ಇದನ್ನ ನಾವು ಜಾಸ್ತಿ ಮಾಡಿದಾಗ ಮಾತ್ರ ರೈತ ಸ್ವಾವಲಂಬಿ ಬದುಕಕ್ಕಾಗ್ತತೆ. ಆಮೇಲೆ ಇವತ್ತು ಏನಾಗೈತೆ ಅಂದ್ರೆ ನಾವು ರೈತರಾಗಿ ಅವತ್ತು ಬೇರೆ ವರ್ಗದವರು ರೈತ ಕುಟುಂಬಗಳ ಮನೆಗೆ ಬಂದು ಮಜ್ಜಿಗೋ, ಮೊಸರು, ಹಾಲು, ತುಪ್ಪ ಒಯ್ತಿದ್ರು. ಇವತ್ತು ನಾವು ರೈತರು ಬೇಕರಿಗೆ ಹೋಗಿ ಇವತ್ತು ಪಾಕೆಟ್ ಹಾಲು, ಪಾಕೆಟ್ ಮೊಸರು ಇಂಥ ತರಂತ ನಾವು ರೈತರುಗಳು ರೂಢಿ ಮಾಡ್ಕೊಂಡಿವಿ. ಯಾಕಂದ್ರೆ ಇವತ್ತು ವಿದ್ಯಾವಂತರಾಗಿದ್ದೇವೆ. ವಿದ್ಯೆದ ಜೊತೆಗೆ ನಾನು ಇನ್ಮೇಲೆ ಸರ್ಕಾರದ ಆದೇಶ ಕೂಡ ವ್ಯವಸಾಯ ಒಂದು ಸಬ್ಜೆಕ್ಟ್ ಮಾಡ್ಬೇಕು ಶಾಲೆಗಳಲ್ಲಿ ಕೂಡ. ಇವತ್ತು ಮಕ್ಕಳು ಬಂದ್ರೆ ಇದು ಏನಂದ್ರೆ ಇದು ನೇಗಿಲ್ ಅಂತ ಗೊತ್ತಿಲ್ಲ, ಇದು ಜಂತುಗುಂಟೆ ಅಂತ ಗೊತ್ತಿಲ್ಲ, ಇದು ಆ ಪರಿಸ್ಥಿತಿಯಾಗ ನಮ್ಮ ಮಕ್ಕಳಾಗ್ಬಿಟ್ಟಿದ್ದಾರೆ. ಅವರೇ ಇದು ಏನಂತ ಕೇಳಂತ ಪರಿಸ್ಥಿತಿ, ಇದನ್ನ ಯಾಕೆ ಇಟ್ಟಿರಪ್ಪ ಅಂತ ಕೇಳಂತ ಪರಿಸ್ಥಿತಿಯಾಗ ಆಗ್ತೈತೆ. ಇದರಂತೆ ನಾವು ಹೊಲದಲ್ಲಿದ್ದಾಗ ಮಾತ್ರ ಆ ಮಕ್ಕಳು ಬರ್ತಾರ, ನಮ್ ಜೊತೆಗೆ ಇರ್ತಾರ, ಗೊತ್ತಾಗ್ತೈತೆ. ನಾವೇನ್ ಇವತ್ತು ಬಹಳಷ್ಟು ಜನಗಳು ಸಿಟಿ ಸೇರಿಬಿಟ್ಟಿದ್ದೆ. ಹೊಲ ಬಂದು ಒಡ್ಡಿನ ಮೇಲೆ ಬಂದು ಹೊಲ ನೋಡ್ಕೊಂಡ್ ಹೋಗಂತ ನಾವು ರೈತರಾಗಿದ್ವಿ. ಅವರು ನಾವು ರೈತರಂತಾನೆ ಹೇಳ್ತಾ ಇದ್ದೇವೆ. ಆ ರೈತರಾಗಕ್ಕಿಲ್ಲ. ಅಂದ್ರೆ ಡಾಂಬರಿಕ ಜೀವನಕ್ಕೆ ನಾವೆಲ್ಲ ಹೊಂದ್ಕೊಂಡ್ಬಿಟ್ಟಿವಿ. ಹಂಗಾದ್ರೆ ಅದು ರೈತ ಅನ್ನಕ್ಕೆ ಸಾಧ್ಯವೇ ಇಲ್ಲ. ರೈತ ಆದ್ಮೇಲೆ ಒಂದ್ ಹಸು ಇರ್ಬೇಕು, ಒಂದ್ ಎಮ್ಮೆ ಇರ್ಬೇಕು, 2 ಎತ್ತು ಇರ್ಬೇಕು. ಅವನು ಕರೆಕ್ಟ್ ಆಗಿ ರೈತ ಅಂತಾನ. ಯಾಕೆ ರೈತ ಅಂತಾನಂದ್ರೆ 4 ದನ ಇತ್ತಂದ್ರೆ ನೀನ್ 10 ಎಕರೆ ಆರಾಮಾಗಿ ರಾಸಾಯನಿಕ ಇಲ್ದೇನೆ ಬೆಳೆಸಬಹುದು, ಸಾವಯವವಾಗಿ 4 ದನ ಇದ್ರೆ ಸಾಕು, 10 ಎಕರೆ ಬೆಳೆಸಬಹುದು. 10 ಎಕರೆ ಅಲ್ಲ, ಇನ್ನೂ ಜಾಸ್ತಿ ಬೆಳೆಸಬಹುದು. ಮಿನಿಮಮ್ ನಾವ್ ಏನು ಮಾಡೋದ್ ಬೇಡ, ಆ ಸಗಣಿಯ ಗೊಬ್ಬರನ್ನ ಹಾಕಿದ್ರೆ ಆಗ್ತೈತೆ. ಇವತ್ತು ಹೆಂಗಾಗಿವ್ ಅಂದ್ರೆ ಹತ್ತಿ ಇಲ್ಲ ಸೂರ್ಯಪಾನು ಇಲ್ಲ ತೊಗರಿ ಹೊಂಟು ಬಿಟ್ಟೇವೆ. ಸೊಪ್ಪಿ ಕೂಡ ಜೋಳ ಬೆಳ್ಸಕ್ ತಯಾರಿಲ್ಲ. ಇವತ್ತೇನೋ ಅದು ಖರೀದಿ ಕೇಂದ್ರ ಐತೆ ಅಂತ ಸ್ವಲ್ಪ ಜೋಳ ಬೆಳ್ಸಕ್, ಇಲ್ಲೊಂದ್ ಜೋಳನೂ ಬೆಳೆಸಂತ ಪರಿಸ್ಥಿತಿಯಾಗ ನಾವಿಲ್ಲ. ಸೊಪ್ಪಿ ಇಲ್ಲ ಅಂದ್ರೆ ದನಗಳು ಇಲ್ಲ. ಮತ್ತೆ ಯಾಕಂದ್ರೆ ತಿನ್ನಕ್ಕಾದ್ರೂ ಬೇಕಲ್ಲ, ಸೊಪ್ಪಿ ಬೇಕಲ್ಲ. ತೊಗರಿಯಿಂದ ಒಟ್ಟು ಬರುತ್ತ, ಅದು ಎಷ್ಟು ದಿನ ಅಂತ? ಅದು ಎಷ್ಟು ದಿನ ಬರ್ತದ, ಅದು ಸ್ವಲ್ಪ ಆಗ್ತದ, ಆಮೇಲೆ ಹೋಗ್ಬಿಡ್ತದ. ಅದನ್ನ ಇಟ್ಕೊಳಕ್ಕೂ ಆಗಲ್ಲ. ನಾವು ರೈತರಾದಂತವ್ರು ಅವತ್ತಿನ ದಿನಮಾನದಾಗ ನಮ್ಮ ಹಿರಿಯರು ನೋಡ್ಬೇಕು.
ಕರ್ಚಿಕಾಯಿ ಬಳಕ ಹಾಕ್ತಿದ್ರು, ಆ ಇಸುಗುಡಿಮಕಾಯಿ ಅಂತೇಳಿ ಬಳಕೆ ಹಾಕ್ತಿದ್ರು, ಪುಂಡ್ಯಪಲ್ಲಿ ಬಳಕ ಹಾಕ್ತಿದ್ರು. ಇವನ್ನೆಲ್ಲ ಬಳಕೆ ಹಾಕಿ ವರ್ಷಿಡೀ ತಿಂತಿದ್ರು ಅವನು. ಅದರಲ್ಲಿ ಅಷ್ಟು ಸಾರಾಂಶ ಇತ್ತು. ನಾವ್ ಇವತ್ತು ಕೆಮಿಕಲ್ ಹೊಡೆದಂತ ಕಾಯಿ ಪಲ್ಯಗಳನ್ನ ಚರ ಹಚ್ಚಿ ತಂದು ಪರಪರ ಅಡಿಗೆ ಮಾಡಿಕಂತ ಪರಿಸ್ಥಿತಿ ನಾವ್ ಆಗ್ಬಿಟ್ಟು. ಮೆಟ್ಟಿಗೆ ಕಾಳು ತಿನ್ನಲ್ಲ, ತೊಗರಿ ಕಾಳು ತಿನ್ನಲ್ಲ, ಹಂಬ್ರಿ ಕಾಳು ತಿನ್ನಲ್ಲ. ಈ ಕಾಳುಗಳು ತಿನ್ನೋದ್ರಿಂದ ಮನುಷ್ಯ ಗಟ್ಟಿಯಾಗಿರ್ತಿದ್ದ. ಮಾಡ್ತೀವಿ, ಒಂದು ಸಾಮಾನ್ಯ ಒಂದು ಹುಟ್ಟಿದ ಹಬ್ಬ ಮಗಂದು ಮಾಡ್ಬೇಕಂದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ಬೇಕು. ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಲ್ಲ, 10 ರೂಪಾಯಿ ತಂದು ನೀನು ಶಶಿ ಇಟ್ಟು ಹೋಗ್ಬಿಟ್ಟೆ ಅಂದ್ರೆ ಅದ್ರ ನೆಳ್ಳಿಗೆ ನೀನ್ ಯಾವ ಜಾತಿ ಅಂತ ಕೇಳಲ್ಲ, ಎಲ್ಲಾರು ಕುಂದ್ರಬಹುದು. ನೀನೊಂದು 10 ಲಕ್ಷ ರೂಪಾಯಿ ಗುಡಿ ಕಟ್ಟಿದ್ರೆ ಅದ್ರ ಒಳಗೆ ಕೆಲವೊಬ್ರು ಬಿಡಲ್ಲ. ಇವತ್ತು ಅಂತ ಪರಿಸ್ಥಿತಿಯಾಗ ಇದೀವಿ ನಾವು. ನೀನ್ ಅದೇ ಒಂದು 10 ರೂಪಾಯಿ ಒಂದು ಶಶಿ ಬೆಳೆಸಿ ನೀನು, ಅಲ್ಲಿ ಯಾರು ಕುಂದ್ರಬೇಡ ಅನ್ನಲ್ಲ, ಯಾರು ಕುಂದ್ರಲ್ಲ. ಅದು ತನ್ನಿಂದ ತಾನೇ ಆಗಿ ಫಲ ಕೊಡ್ತದೆ. ನೀನು ಬಂದಂತವ್ರಿಗೆಲ್ಲ ಆರೋಗ್ಯನೂ ಕೊಡ್ತದೆ, ಆರೋಗ್ಯ ಕೊಡ್ತದೆ, ಅದ್ರ ಜೊತೆಗೆ ಆಹಾರ ಕೊಡ್ತದೆ. ಪಕ್ಷಿ ಪ್ರಾಣಿಗಳಿಗೆ ಆಹಾರ ಕೊಡ್ತದೆ. ಫಲಗಳಿಗೆ ಅದ್ರ ಜೊತೆಗೆ ಸ್ವಲ್ಪ ರಾಸಾಯನಿಕ ಬಳಸಿವಿ, ಇಲ್ಲ ಅಂತ ಪೂರ್ತಿ ನಾನು ಪ್ರಾಂಪ್ಟ್ ಅಂತ ಹೇಳಕ್ಕಿಲ್ಲ. ಅಂದ್ರೆ ಹಂತಂತವಾಗಿ ಬಂದು ಬಿಡಬೇಕೆಂಬುದೇ ನಮ್ಮ ಆಶೆ. ರಾಸಾಯನಿಕನ ಬಿಡಬೇಕು, ಕೆಮಿಕಲ್ ಪೂರ್ತಿಯಾಗಿ ಬಿಟ್ರು ಇವಾಗ ಅಡ್ಜಸ್ಟ್ ಆಗಲ್ಲ. ಯಾಕಂದ್ರೆ ಈಗ ಮುಂಚೆಯಿಂದನು ರಾಸಾಯನಿಕ ಬಳಸಿ ಅಡ್ಜಸ್ಟ್ ಆಗ್ಬಿಟ್ಟು. ಈಗ ಮನುಷ್ಯ ಚಾ ಕುಡಿಯೋ ಮನುಷ್ಯನಿಗೆ, ಈಗ ನೀವಿಬ್ರು ಚಾ ಕುಡಿದ್ರೆ ನಮ್ಮ ಶ್ರೀಮತಿ ಅವ್ರು ನಂಗೆ ಚಾ ತಂದ್ಕೊಳ್ಳಂದ್ರು ಬೇಡ, ನಾನು ಚಾವೇ ಕುಡಿಯಲ್ಲ. ಬೆಳಿಗ್ಗೆ ಆದ್ರೂ ಕುಡಿಯಲ್ಲ, ಸಂಜೆ ಆದ್ರೂ ಕುಡಿಯಲ್ಲ. ಮಜ್ಜಿಗೆ ಕುಡಿತೀನಿ ಬೇಕಾರೆ, ಮಜ್ಜಿಗೆ ಇದ್ರೆ ಕೊಟ್ಬಿಡು ಒಂದ್ ಗ್ಲಾಸ್ ಅಂತೀನಿ ಎಲ್ಲೇನು ಹೋದ್ರೆ. ಹಂಗ ನಾವು ರೂಢಿಗಿಡಬೇಕಾಗೈತಿ. ಮಕ್ಕಳಿಗೆ ಸಂಸ್ಕಾರ ಕಲಿಸ್ಬೇಕಾಗೈತಿ. ಭೂಮಿ ಅಂದ್ರೆ ಏನು, ವ್ಯವಸಾಯ ಅಂದ್ರೆ ಏನು, ತೋಟ ಅಂದ್ರೆ ಏನು. ನಾನು ತೋಟ ಮಾಡೀನಿ ಅಂದ್ರೆ ಇಲ್ಲಿ ಹಣ್ಣು ತಿನ್ನಕ್ ತೋಟ ಇಲ್ಲಂದ್ರ ತೋಟ ಅಂತ ಅದಕ್ಕೋಸ್ಕರ ನಾವಿವತ್ತು ಈ ಗಿಡವನ್ನ ಪರಿಸರನ ಉಳಿಸಿಲ್ಲ ಅಂದ್ರೆ ನಾವು ಸರ್ವನಾಶ ಆಗಿ ಹೋಗ್ಬಿಡ್ತೀವಿ. ಪರಿಸರದ ಮೇಲೆನೆ ಜೀವ ಜಗತ್ತೈತೆ. ಅದು ಇವತ್ತು ಇಲ್ಲ ಅಂದ್ರೆ ನಾವು ಉಳಿಯಕ್ ಚಾನ್ಸ್ ಇಲ್ಲ. ಅದಕ್ಕೋಸ್ಕರ ನಾವು ಪ್ರತಿಯೊಬ್ರು ಒಂದು ಮಗು ಹುಟ್ಟಿದ್ದಲ್ಲಿಂದ ಹಿಡಿದು ಆ ಮಗು ಬೆಳೆಯೋವರೆಗೆ, ನಾವಿರೋವರೆಗಾದ್ರೂ ಒಂದೊಂದು ಶಿಶುಗಳನ್ನ ಹಚ್ಕೊಂತ ಹೋಗ್ಬೇಕು. ಆಮೇಲೆ ನೀನು ಎಲ್ಲೋ ಸ್ಟೂರ್ ಹೊಂಟಿ ಅಂದ್ರೆ ಸುಮಾರು ಒಂದಿಷ್ಟು ಬೀಜ ತಗೊಂಡ್ ಹೋಗ್ಬಿಡ್ಬೇಕು. ನೀನು ಸುಮ್ನೆ ರೋಡ್ನಾಗ ಎಲ್ಲೇ ಒಕ್ಕಂತ ಹೋಗಿ ನೀನು. ಅದು ತನ್ನಿಂದಾಗೆ ತಾನು ಮಳೆಗಾಲದಾಗ ಬೆಳಿತೈತೆ, ತಾನೇ ಪರಿಸರ ಕೊಡ್ತೈತೆ, ತಾನೇ ಆಹಾರ ಕೊಡ್ತೈತೆ. ನನಗೂ ಕೊಟ್ಟಿಲ್ಲ ಅಂದ್ರು ಪ್ರಾಣಿ. ಇವತ್ತು ಈ ಭಾಗದಾಗ ಒಂದು ಕನಕನಾಲ್ ಅಂತ ಐತೆ, ಅದಕ್ಕೆ ಸುಮಾರು ಹೋರಾಟ ಮಾಡಿವಿ. ಅದು ಅಸ್ತಿತ್ವಕ್ಕನೆ ಬರ್ತಾ ಇಲ್ಲ. ಸರ್ಕಾರ ಮಾಡಿದಾಗ ಯಡಿಯೂರಪ್ಪನವ್ರು ಬಂದು ಹೋದ್ರು, ಒಂದ್ಸಲ ಸದಾನಂದ ಗೌಡರು ಬಂದು ಹೋದ್ರು, ಒಂದ್ಸಲ ಜಗದೀಶ್ ಶೆಟ್ಟರ್ ಬಂದು ಹೋದ್ರು. ಬಂದೋಗಿದ್ದಾರೆ. ಮಾತ್ರ ಸರ್ಕಾರಗಳು ಇವು ಬಿಟ್ಟೆ ಭಾಗ್ಯ ಕೊಡೋದಕ್ಕಿಂತ ಇಂತ ಡ್ಯಾಮ್ಗಳನ್ನ, ಕೆರೆಗಳನ್ನ ತುಂಬಿಸಿದ್ರೆ ರೈತನೇ ಕೊಡ್ತಾನೆ, ಜನಗಳಿಗೆ ಕೆಲಸ ಕೊಡ್ತಾನ, ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತಾನ. ಇದು ಬಿಟ್ಟು ಇವ್ರು ಏನೋ ಬಸ್ ಫ್ರೀ ಮಾಡಿದೆ ಆಶ್ವಾಸನೆದಿಂದ ತಾವು ಬೆಳೆ ಬೆನ್ಸೋದಕ್ಕೆ ಆಶ್ವಾಸನೆಗಳನ್ನ ಕೊಡ್ತಾ ಇದಾರೆ ಸರ್ಕಾರಗಳು. ಅದು ಕಡಿಮೆ ಆಗ್ಬೇಕು. ಯಾವುದೇ ಸರ್ಕಾರ ಇರ್ಲಿ, ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, JDS ಇರ್ಲಿ, ಇನ್ನೊಂದಿರ್ಲಿ, ಯಾರಿಗೆ ಏನ್ ಕೊಡ್ಬೇಕು? ಊರಿಗೆ ದಾರಿ, ಕರೆಂಟ್, ನೀರು, ಪ್ರಮುಖ ಸೌಲಭ್ಯಗಳು, ಶಿಕ್ಷಣ. ಇವತ್ ನೋಡ್ರಿ ಕರ್ನಾಟಕದಾಗ ನೀವು ಬಹಳಷ್ಟು ಶಾಲೆಗಳಿಗೆ ಹೋಗಿ ನೋಡ್ರಿ, ಇವತ್ತು ಶಿಕ್ಷಕರೇ ಇಲ್ಲ. ಯಾವ ಶಿಕ್ಷಕರನ್ನ ತಗಂದಾರ? ಅತಿಥಿ ಶಿಕ್ಷಕರನ್ನ ಎಲ್ಲಾ ಶಾಲೆಗಳು ತಗಂದ್ರ. ಯಾವ ಶಾಲೆಗೆ ಹೋದ್ರು ಒಬ್ಬಿಬ್ರು ಶಿಕ್ಷಕರು ಅದಾರ, ಅಷ್ಟು ಬಿಟ್ರೆ ಶಿಕ್ಷಣ ಹೆಂಗ್ ಬೆಳಿತೈತಿ? ಅದ್ರ ನಮ್ ಭಾಗದಾಗಂತೂ ಅತಿ ಕಡಿಮೆ ಸರ್, ಅತಿ ಕಡಿಮೆ. ನಮ್ಮ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ಎದಕ್ಕಿಟ್ಟವ್ರ ಹೆಸರು ಗೊತ್ತಿಲ್ಲ ನನಗೆ. ಕಲ್ಯಾಣ ಅಂತ ಹೆಸರಿಟ್ಟಾರೆ. ಹೈದರಾಬಾದ್ ಕರ್ನಾಟಕದಾಗೆ ಇದೀವಿ ನಾವು. ಅಂತ ದಿಶೆಯಲ್ಲಿ ನಮ್ ಭಾಗದ ಹೋರಾಟಗಾರರು ಅಷ್ಟೇ ಇದಾರ. ಅಲ್ಲಿ ವಿಧಾನಸೌಧದಾಗ ಯಾರು ಗುಡ್ಗಲ್ಲ. ಅವ್ರು ಹೋಗ್ತಾರ, ತಮ್ಮ ಕೆಲ್ಸಕ್ಕೆ ಇರ್ತಾರ, ತಾವ್ ಬರ್ತಾರ. ಅದೇ ದಕ್ಷಿಣ ಕರ್ನಾಟಕದಾಗ ನೋಡ್ರಿ, ಒಂದು ಒಬ್ಬ ರೈತನ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಸೀದಾ ರೈಲ್ ಎತ್ಕೊಂಡು ಹೋಗ್ಬಿಡ್ತಾರ. ನಮ್ಗೆ ರೈಲೇ ಇಲ್ಲ. ಈಗೇನ ಸಿನ್ನೂರಿಗೆ ಬಂದೈತಿ, ಈಗ ಒಂದು ವರ್ಷದಿಂದ. ನಾವ್ ಇನ್ನೂ ಅಂತದ್ರೊಳಗಿದ್ದೇವೆ. ಇವತ್ತು ಖರೀದಿ ಕೇಂದ್ರ ಅಂತ ತೆಗೆದ್ರು, 2 ದಿನ ಮಾಡಿದ್ದಾರೆ. ಆ ಹೊಲ್ದಾಗಿರ್ತಕ್ಕಂಥ ರೈತಿಗೆ ಎಲ್ಲಿ ಮುಟ್ತೈತೆ? ಟಿವಿ ನೋಡೋರಿಗೋ ಮೊಬೈಲ್ ಇದ್ದವ್ರಿಗೋ ಗೊತ್ತಾಗ್ತದೆ. ಆ ರೈತ ನಿಜವಾಗ್ಲೂ ರೈತ ಅರ್ಜಿ ಹಾಕಕ್ ಹೋಗೋದ್ರಾಗ ಅಲ್ಲೇ ಬಂದಾಗೈತೆ ಅಂತ ಹೇಳ್ತಾರೆ. ಮುಂಗಾರಿ 0.88 ಲಕ್ಷ ಮೆಟ್ರಿಕ್ ಟನ್ ಘೋಷಣೆ ಮಾಡಿದ್ರು ಮುಂಗಾರಿಗೆ. ಅದು ಮುಗಿದು ಹೋಗ್ಬಿಡುತ್ತೆ ಅಂತ. ಅದು 2 ದಿನದಾಗ ಹೆಂಗ್ ಮುಗಿತೋ ನನಗ ವಿಚಿತ್ರ ಆಗಿ. ಅಂದ್ರೆ 0.88 ಲಕ್ಷ ಅಂತಂದ್ರೆ ಮೆಟ್ರಿಕ್ ಟನ್ ಈಗ ಮುಗಿದ್ ಬಿಡುತ್ತೆ ಅಂತ. 2 ದಿನದಾಗ ಹೆಂಗ್ ಸಾಧ್ಯ ಆಗ್ತದ? ಇವ್ರೇನು ವ್ಯಾಪಾರಗಳು ಕೂಡ ಶಾಮೀಲ್ ಇದ್ದೇನೋ, ರಾತ್ರಿ ತುಂಬಕ್ಕೆಂದಾರು ಏನೋ ನನಗೆ ತಿಳಿತೇ ಇಲ್ಲ. ಅದಕ್ಕೆ ನಿನ್ನೆನೆ ಸ್ವಲ್ಪ ಇವತ್ತು ರೈತರದ್ದು ಹೋರಾಟ ಮಾಡ್ಯಾರ. ಇವತ್ತು ಸಿಂಧನೂರಿನಲ್ಲಿ ಇನ್ನು 2-3 ದಿನದಾಗ ಏನ್ ಮಾಡ್ತಾರ ನೋಡ್ಬೇಕು. ಅದು ಏನನ್ನ ಆಗಿಲ್ಲ ಅಂದ್ರೆ ಮತ್ತೆ ರಸ್ತೆ ರೋಕ ಮಾಡ್ಬೇಕು ನಾವು. ರೈತರ ಪರ ಮಾಡ್ಲೇಬೇಕು. ಇಲ್ಲಾಂದ್ರೆ ಈ ಸರ್ಕಾರಗಳು ಹೆಂಗಾಗ್ಬಿಟ್ಟು ಪರವಾಗಿಲ್ಲ ಅಂತೀರ? ಇಲ್ಲ,
ರೈತರ ಪರ ಯಾವ ಸರ್ಕಾರ ಇಲ್ಲ. ವಿರೋಧ ಪಕ್ಷದಾಗ ಇದ್ದಾಗ ಹೇಳ್ತಾರ ರೈತರ ಪರ, ಅಲ್ಲಿ ಇದು ಮಾಡಾಗ ಅಧಿವೇಶನದಾಗ ಹೇಳ್ತಾರ ನಾವ್ ರೈತರ ಪರ ಇದ್ದೇವೆ, ನಾವು ರೈತರಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರ. ಯಾವ ನನ್ನ ಮಗ ರೈತರ ಪರವಾಗಿ ಯಾರು ಧ್ವನಿ ಎತ್ತಲ್ಲ ಅಲ್ಲಿ ವಿಧಾನಸೌಧದಾಗ, ಯಾರು ಎತ್ತಲ್ಲ. ತಮ್ದೇನೋ ತಮ್ಮಿಗೆ ಭತ್ಯೆ ಮಾಡಿ ಜಾಸ್ತಿ ಮಾಡ್ಕೊಳಕ್ ಎಲ್ಲಾರು ಸೇರ್ತಾರ, ರೈತರ ಬಗ್ಗೆ ಯಾರು ಸೇರಲ್ಲ. ಈ ಉತ್ತರ ಕರ್ನಾಟಕದಾಗ ಎಷ್ಟು ಡ್ಯಾಮ್ ಮಾಡ್ಬೋದು. ಇತ್ತಾಗ ತುಂಗಾನ ಭದ್ರ ಬರ್ತತೆ, ಇತ್ತ ಕೃಷ್ಣಾ ನದಿ ಬರ್ತದ, ನೀರ್ ಫುಲ್ ಆಗಿ ಹೋಗ್ತದ ಆಂಧ್ರಕ್ಕೆ. ಅವನ್ನೇ ಅಲ್ಲಲ್ಲಿ ಇಂತ ದೊಡ್ಡ ಕೆರೆಗಳನ್ನೇ ತಡೆಗಟ್ಟಿ ಚೆಕ್ ಡ್ಯಾಮ್ ಟೈಪ್ ಮಾಡಿ ಕೆರೆಗಳಿಗೆ ತುಂಬುವಂತ ಕೆಲಸ ಮಾಡಿದ್ರೆ ಸಾಕಾಗಷ್ಟು ಆಗ್ತದೆ. ಇಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳಿಗೆ ಆಸಕ್ತಿ ಇಲ್ಲ, ಮಾಡ್ಬೇಕನ್ನೋದು ಆಸಕ್ತಿ ಇಲ್ವೇ ಇಲ್ಲ, ರೈತರ ಬಗ್ಗೆ ಆಸಕ್ತಿ ಇಲ್ಲ. ಒಂದು ಹೆಂಗಾಗ್ಬಿಟ್ಟಿವಿ ಅಂದ್ರೆ ಸಿಂಧನೂರು ತಾಲೂಕು ಅಂದ್ಗಟ್ಟೆನ ಶ್ರೀಮಂತ ತಾಲೂಕು, ಈ ಭಾಗ ಎಲ್ಲ ಮಳೆ ಆಶ್ರಿತ ಇವ್ರನ್ನ ಕೇಳೋರೇ ಇಲ್ಲ. ಇದು ಮಸ್ಕಿ ಕ್ಷೇತ್ರ, ಸಿನ್ನೂರು ತಾಲೂಕು. ಅಲ್ಲಿ ಹೋದ್ರೆ ನಿಮ್ ಕ್ಷೇತ್ರ ಅಲ್ಲಿ ಐತೆ ಅಂತಾರ, ಇಲ್ಲಿ ಹೋದ್ರೆ ನಿಮ್ ತಾಲೂಕು ಅಲ್ಲಿ ಐತೆ ಅಂತ. ಈಗೆಲ್ಲ ಮೊದಲಿಂದ ಕನಗೇರಿ ಕ್ಷೇತ್ರ ಸಿಂಧನೂರು ತಾಲೂಕು, ಇವತ್ತು ಸಿನ್ನೂರು ತಾಲೂಕು ಮಸ್ಕಿ ಕ್ಷೇತ್ರ. ಈ ಪರಿಸ್ಥಿತಿ ಒಳಗೆ ಈ ಕೆನಲ್ ಮೇಲೆ ಇರ್ತಕ್ಕಂಥ ರೈತರು ಏನಾಗ್ಬಿಟ್ಟಿದಾರೆ ಅಂದ್ರೆ ಸಮುದ್ರ ಆಳದಿದ್ದ ಮೀನನ್ನ ತೆಗೆದು ಹೊರಗೆ ದಂಡಿ ಹೋಗ್ತಾರಲ್ಲ, ಆ ಪರಿಸ್ಥಿತಿ ಒಳಗೆ ನಾವಿಲ್ಲಿ ಐತೆ. ಈ ಕಡೆ ಬಗ್ಗೆ ಯಾರು ಚಿಂತೆ ಮಾಡಲ್ಲ. ಸಮುದ್ರದಲ್ಲಿ ಮೀನ್ ದಂಡಿ ಹೋಗಿತಾರ, ಮತ್ತೆ ಅವರೇ ನೀರು ಉಗ್ತಾರ, ಸತ್ತಿನಬಾರ್ದು ಬದುಕಬಾರ್ದು. ಈ ನಮ್ಮ ಪರಿಸ್ಥಿತಿ ಹಂಗಾಗೈತೆ. ಹೌದು, ಚುನಾವಣೆ ಬಂದಾಗ ಘೋಷಣೆ ಮಾಡ್ತಾರ, ನೀವೆಲ್ಲ ನಮ್ಮವರಪ್ಪ, ನಮ್ಗೆ ಓಟ್ ಹಾಕ್ಬೇಕಪ್ಪ ಅಂತ ಎಲ್ಲರೂ ಬರ್ತಾರ. ಚುನಾವಣೆ ಆದ್ಮೇಲೆ ತಾಲೂಕು ತೋರಿಸ್ತಾರ, ಇವ್ರು ಕ್ಷೇತ್ರ ತೋರಿಸ್ತಾರ. ಈ ಪರಿಸ್ಥಿತಿ ಯಾರು ಸ್ಪಂದಿಸಲ್ಲ, ಯಾರು ಸ್ಪಂದಿಸಲ್ಲ. ಇದ್ರ ಬಗ್ಗೆ ನೀವು ಯೂಟ್ಯೂಬ್ ಚಾನಲ್ ಇಂದ ಬಂದು ಇದೆಲ್ಲ ಮಾಡ್ತಿದ್ದೀರಲ್ಲ, ಬಹಳ ಖುಷಿ ವಿಷಯ. ಯಾಕಂದ್ರೆ ರೈತರಿಗೆ ಗೊತ್ತಾಗ. ಹೌದ್ರಿ, ಈಗ ಕೆಲವೊಂದು ಮಾಹಿತಿಗಳು ನೀವ್ ಹೇಳಿದ್ರಿ, ಈಗ ರೈತ ಸಂಪರ್ಕ ಕೇಂದ್ರದ್ದು ಮೊನ್ನೆ ಜೋಳ ಖರೀದಿ ಕೇಂದ್ರದ್ದು ಅದು ಹೊಲ್ದಾಗಿರ್ತಕ್ಕಂಥ ರೈತರಿಗೆ ತಿಳಿಯೋದೇ ಇಲ್ಲ ಅಂತ ಹೇಳಿದ್ರೆ, ಅದನ್ನು ಕೂಡ ತಲುಪಿಸುವಂತ ವ್ಯವಸ್ಥೆಯನ್ನು ಮಾಡ್ಬೇಕು. ಯಾಕಂತಂದ್ರೆ ಈಗ ನಮ್ ಭಾಗದ ರೈತ ಸಂಪರ್ಕ ಕೇಂದ್ರ ಬಂದಿದೆ ಅಂತಂದ್ರೆ ಎಲ್ಲಾ ರೈತರ ನಂಬರ್ಗಳು ಅವ್ರ ಕಡೆ ಇರ್ತಾವ. ಸಡನ್ ಫೋನ್ ಮಾಡ್ಬೇಕು. ಆ ಹಳ್ಳಿ ಇರ್ತಕ್ಕಂತ ವಲಯಕಾರ ಅಂತ ಇರ್ತಾರ, ಅವ್ರಿಗೆ ತಿಳಿಸ್ಬೇಕು, ಅವ್ರು ರೈತರಿಗೆ ತಿಳಿಸ್ಬೇಕು ಅಂದಾಗ ಗೊತ್ತಾಗ್ತದೆ. ಈ ಕೆಲವೊಬ್ಬ ರೈತರು ಪ್ರಾಂಟ್ ಆಗಿ ಹೊಲದಲ್ಲಿ ಇರ್ತಂತವನಿಗೆ ಏನ್ ವಿಷಯಗಳು ಗೊತ್ತಾಗಲ್ಲ ಸರ್. ಅದ್ ದುಡಿಯೋದೇನು, ಕೆಲಸ ಏನು ಆತೇನು. ಅದಕ್ಕೆ ನಾವು ಮಕ್ಕಳನ್ನ ವಿದ್ಯಾಭ್ಯಾಸ ಕಲಿಸ್ರಿ ಬೇಡನಲ್ಲ, ವಿದ್ಯಾಭ್ಯಾಸದ ಜೊತೆಗೆ ರಜೆ ಅಂತ ಬಂದಾಗ ಆ ಮಕ್ಕಳನ್ನ ನಮ್ಮ ವ್ಯವಸಾಯ ಜೊತೆಗೆ ತೊಡಗಿಸ್ಬೇಕು. ಯಾಕಂದ್ರೆ ಇವತ್ತು ಕಲ್ತಂತವ್ರೆಲ್ಲರೂ ನೌಕರಿ ಮಾಡ್ಬೇಕು, ನೌಕರಿ ಇಂಜಿನಿಯರಿಂಗ್ ಆಗ್ಬೇಕಂದ್ರೆ ನೋಡ್ ತಿಂತೀರ ನೀವು, ನೋಡ್ ತಿಂತೀರ. ಆಮೇಲೆ ಏನಾಗ್ಬಿಟ್ಟೈತಿ, ಇವತ್ತು ಶಾಲೆ ಕಲ್ತು ನೌಕರಿ ಇದ್ರೆ ಹೆಣ್ಣು ಕೊಡ್ತು ಎಂಬ ಪರಿಸ್ಥಿತಿ ಒಳಗೆ ಆಗ್ಬಿಟ್ಟಿದೆ. ಈ ದನಗಳು ಇದ್ರೆ ಕೊಡಲ್ಲ ಅಂತಾರ, ಆಕಳ ಎಮ್ಮೆ ಇದ್ರೆ ಎಂಡಿಯಲ್ಲಿ ಬೆಳಿಬೇಕಪ್ಪ ಅಂತ. ಹಾಲು ಮೊಸರು ಉಣಕ್ ಬೇಕಂತಾರ, ಅದು ಇರಬಾರ್ದು. ಭೂಮಿ ಇರ್ಬೇಕಂತಾರ, ಕೆಲಸ ಮಾಡಬಾರ್ದಂತ. ಈಗ ನೌಕರಿ ಇದ್ಬಿಟ್ಟು ಕೊಡಲ್ಲ, ಮತ್ತೆ ಭೂಮಿ ಇರ್ಬೇಕಂತಾರ ಅವನಿಗೆ. ಆ ಒಂದು ಪರಿಸ್ಥಿತಿ ಒಳಗೆ ನಾವು ಹೋಗ್ಬಿಟ್ಟಿದ್ದೇವೆ. ನಾವು ಮಕ್ಕಳನ್ನ ನಾವು ಬೆಳೆಸುವಂತ ರೀತಿ ನಮ್ಮ ತಲೆ ಇರ್ತದೆ. ನಾವು ಏನ್ ಸಂಸ್ಕೃತಿ, ಅವು ಮಕ್ಕಳೆಲ್ಲ ಒಂದು ಖಾಲಿ ಹಾಳೆ ಇದ್ದಂಗೆ ನಾವ್ ಏನ್ ಬರಿತೀವಿ ಅದೇ ಮೂಡೋದು, ಅದು ಮೂಡುತ್ತೆ. ನಮ್ಮ ಜೊತೆಗೆ ಏನ್ ಮಾಡಿಸ್ತೀವಿ. ನನ್ನ ಮಗ ಇವತ್ತು ಉಡುಪಿಯಾಗದಾನ, ಶಾಲೆ ಕಲಿಯಕ್ಕ ಫೋನ್ ಹಚ್ಚಿದ್ರಲ್ಲಪ್ಪ, ಆ ಮಡಿಗೆ ಏನ್ ಮಾಡಿಯಪ್ಪ ಅಂತ ಕೇಳ್ತಾರೆ. ಆ ಭಾವನೆ ಮಕ್ಕಳಲ್ಲಿ ಬರ್ಬೇಕು. ಅಂದ್ರೆ ಅವ್ರು ಇಲ್ಲಿಲ್ಲ ಅಂದ್ರೂ ಕೂಡ ಅದ್ರ ಬಗ್ಗೆ ವಿಚಾರಣೆ ಮಾಡಬೇಕು. ಆಮೇಲೆ ಹುಟ್ಟಿದ ಹಬ್ಬ ಬಂತ ನಾನು ಕೇಕ್ ತಾಂಬ, ಅದು ತಾಂಬ ತಾಂಬನಲ್ಲ, ಯಾವ್ದನ್ನ ಶಶಿ ತಾಂಬರಪ್ಪ ಹಚ್ಚಮ್ಮಂತಾರ. ನಾವು ಶಶಿ ತಂದು ಇಡ್ತೀವಿ. ಅಂದ್ರೆ ನೀವು ನಿಮ್ ಮನೇಲಿ ಯಾರದೇ ಹುಟ್ಟಿದ ಹಬ್ಬ ಬಂದ್ರೆ ನನ್ನ ಮಕ್ಕಳದ್ದು ಯಾರ್ದು ಮಾಡಿಲ್ಲ. ಅವ್ರ ಹೆಸರಲ್ಲಿ ಒಂದು 4 ಮಂದಿ ಮಕ್ಕಳಿದ್ದಾರೆ, ಯಾರ್ದು ಹುಟ್ಟಿದ ಹಬ್ಬ ಅದ್ದೂರಿಯಾಗಿ ನಾನು ಮಾಡಕ್ ಹೋಗಿಲ್ಲ. ಶಶಿಗಳನ್ನ ಹಚ್ಚೋದ್ರ ಮುಖಾಂತರ ನಾನು ಮಾಡೋದು. ಸರ್, ಈಗ ಅಕಸ್ಮಾತ್ ಯಾರಾದ್ರೂ ಕೃಷಿಯಲ್ಲಿ ಆಸಕ್ತಿ ಇರೋರು ಏನಾದ್ರು ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದಲ್ಲ? ಸದ್ಯ ಕೊಡ್ತೀವಿ. ನೋಡಿ ಸ್ನೇಹಿತರೆ, ಅಕಸ್ಮಾತ್ ನಿಮ್ಗೆ ಏನಾದ್ರು ಕೃಷಿಯಲ್ಲಿ ಏನಾದ್ರು ಕೆಲಸ ಮಾಡ್ಬೇಕಂತ ಆಸಕ್ತಿ ಇದ್ದಾಗ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂತಂದ್ರ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಇವ್ರ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅವ್ರು ನೀವು ಯಾವಾಗಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಒಂದ್ಸಲ ನಂಬರ್ ಕೂಡ ಹೇಳಂದ್ರೆ ಹೇಳ್ಬಿಡ್ತೀನಿ. 9900070311. ಪರ್ವತರೆಡ್ಡಿ ಹತ್ತಿಗುಡ್ಡ. ಪರ್ವತರೆಡ್ಡಿ ಹತ್ತಿಗುಡ್ಡ ಅಂತಂದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಈ ಭಾಗದಾಗ ಹೆಸರಿಲ್ಲ, ಯಾರ ಒಬ್ಬತ್ತದೀನಿ ತಾಲೂಕ್ನಾಗ ಒಬ್ಬತ್ತ ಅನಿಸ್ತದ, ಎಲ್ಲಿ ಒಳಬಳ್ಳಾರಲ್ಲಿ ಒಬ್ಬತ್ತದ. ಆಮೇಲೆ ಮಾನವಿ ತಾಲೂಕಿನಲ್ಲಿ ಒಂದಿಷ್ಟು ಮಂದಿ ಅದಾರ, ನಮ್ ತಾಲೂಕ್ನಾಗ ಇಬ್ರು ಇದೀವಿ ಅಷ್ಟೇ. ಇವ್ರಿಗೆ ಕೇಳಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಅವ್ರ ನಂಬರ್ ಬೇಕಾದ್ರೆ ನೀವು ಕರೆ ಮಾಡಿನೂ ಕೇಳ್ಬೋದು, ಇಲ್ಲ ನೇರವಾಗಿ ಬಂದ್ ಭೇಟಿಯಾಗಿ ಕೂಡ ನಿಮ್ಗೆ ಯಾವ ಮಾಹಿತಿ ಬೇಕೋ ಅದನ್ನ ಕೇಳ್ಬೋದು. ಆಮೇಲೆ ನಮ್ಮ ನಂಬರಿಗೆ ಫೋನ್ ಮಾಡಿ ಪ್ರತಿ ತಿಂಗಳ ಸಾವಯವ ಕೃಷಿಕ ಸಂಘ ಒಂದು ಕಾರ್ಯಕ್ರಮ ಇರ್ತದೆ. ಪ್ರತಿಯೊಬ್ರು ರೈತರು ಹೊಲದಲ್ಲಿ ಮಾಡ್ತೀವಿ ಊರಲ್ಲೆಲ್ಲ. ಅದು ಯಾವಾಗ ಇರುತ್ತೆ? ಅದು ಪ್ರತಿ ತಿಂಗಳ ಕಡೆ ಭಾನುವಾರ. ಸಿಂಧನೂರು ತಾಲೂಕು ಸಾವಯವ ಕೃಷಿಕರ ಸಂಘ. ನೋಡಿ ಸ್ನೇಹಿತರೆ, ಸಿಂಧನೂರು ತಾಲೂಕು ಸಾವಯವ ಕೃಷಿಕರ ಸಂಘದ ಕಡೆಯಿಂದ ಪ್ರತಿ ತಿಂಗಳು ಕೊನೆ ಭಾನುವಾರ ಸಾವಯವ ಕೃಷಿ ಮಾಡಿರ್ತಕ್ಕಂತ ರೈತರ ಹೊಲದಲ್ಲಿ ಹೋಗಿ
ಅವ್ರಿಗೊಂದು ಕಾರ್ಯಾಗಾರನ ಏರ್ಪಡಿಸ್ತಾರ, ಯಾರಾದ್ರೂ ಭಾಗವಹಿಸೋರಿದ್ರು ಕೂಡ ಇವ್ರ ನಂಬರಿಗೆ ಕರೆ ಮಾಡಿ ಭಾಗವಹಿಸಬಹುದು. ಅದ್ರಾಗ ನಾವ್ ಏನಿಲ್ಲ, ಬಂದಂತ ರೈತರನ್ನೆಲ್ಲ ಒಂದು ಗ್ರೂಪ್ ಏನೈತಲ್ಲ ಗ್ರೂಪ್ ಸೇರಿಸ್ಬಿಡ್ತು, ಆಟೋಮೆಟಿಕ್ ಎಲ್ಲಿದ್ ಕಾರ್ಯಕ್ರಮ ಅಂತ ಅದು ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ನಮ್ಮ ಒಳಬಳ್ಳಾರೆಲ್ಲ ಹೆದಲ್ದೊಡ್ಡಿ ಶ್ರೀಗಳು ಮತ್ತು ಕನ್ಯಾರಿ ಶ್ರೀಗಳು ಮಾರ್ಗದರ್ಶನದಲ್ಲಿ ನಾವು ಆ ಕಾರ್ಯಕ್ರಮವನ್ನು ಮಾಡ್ಕೊಂತ ಹೊಂಟಿದ್ದೇವೆ. ಈಗ ಅದರಿಂದ ಬಹಳಷ್ಟು ರೈತರು ಜಾಗೃತರಾಗಿದ್ದಾರೆ. ಅಂದ್ರೆ ಸಂಪೂರ್ಣ ರಾಸಾಯನಿಕ ಬಿಟ್ಟಿವಂತಲ್ಲ, 50-50 ಮಾಡ್ಕೊಂತ ಹೊಂಟಿದ್ದಾರೆ. ಭೂಮಿನ ಉಳಿಸುವಂತ ಕೆಲಸ ಮಾಡ್ತಿದ್ದಾರೆ. ಇವತ್ತು ಹಾಳಾಗೋದಕ್ಕಿಂತ ಸ್ವಲ್ಪ ಉಳಿಸ್ತಿದಾರಲ್ಲ, ಅದೊಂದು ಹೆಮ್ಮೆಯ ವಿಷಯ. ಬರ್ತಾ ಬರ್ತಾ ಈಗ 10 ಎಕರೆ ಇದ್ರು 1 ಎಕರೆ ಪೂರ್ತಿ ಸಾವಯವ ಮಾಡ್ತಾರನು ತಪ್ಪಿಲ್ಲ. ಅದು ಬೆನಿಫಿಟ್ ಬಂದಾಗ ಅಷ್ಟು ಮಾಡಕ್ಕೂ ಸಾಧ್ಯ ಆಗ್ತದೆ. ಅದನ್ನ ಸಾಧ್ಯ ಆಗ್ಬೇಕಂದ್ರೆ ನಮ್ಮ ಮನೇಲಿ ಇರ್ತಕ್ಕಂತ ನಮ್ಮ ಶ್ರೀಮತಿಯರು ಇರ್ಬೋದು, ಮಕ್ಕಳು ಇರ್ಬೋದು, ತಾಯರು ಇರ್ಬೇಕು. ಅದು ಬೆಂಬಲ ಆದ್ರೆ ಮಾತ್ರ ಆ ಸಾವಯವ ಕೃಷಿ ಮಾಡಕ್ ಸಾಧ್ಯ. ಇಲ್ಲಾಂದ್ರೆ ಆಗಲ್ಲ. ಯಾಕಂದ್ರೆ ನಾನು ಮಾಡ್ತಿರ್ತೀನಿ, ಇದು ಯಾವ್ದು ಹಚ್ಚಿಬಿಟ್ನಪ್ಪ ಇದು ಕಿರಿಕಿರಿ ಅನ್ನಂಗ ಆಗಿರ್ಬೋದು. ಎಲ್ಲಾರು ಮನಸ್ಫೂರ್ತಿ ಮನ ಇದ್ದಾಗ ಮಾತ್ರ ಅದು ಸಕ್ಸಸ್ ಆಗ್ತದೆ ಯಾವ್ದೇ ವರ್ಕ್ ಕೆಲಸ. ಇಲ್ಲೇನದವಲ್ಲ, ಈ ಗಿಡಗಳಿಗೆ ಯಾವ್ದೋ ಒಂದಿನ ಇಡಿ ಗೊಬ್ಬರ ಹಾಕಲ್ಲ. ಯಾವ ಗಿಡ ಸಾವಯವ ಹೊಲಕ್ ಮಾತ್ರ ಒಂದಿಷ್ಟು ಅದು ಇದು ಬಳಸ್ತೀನಿ. ಈ ಗಿಡಗಳಿಗೆ ಮಾತ್ರ ಯಾವ ಹಣ್ಣಿನ ಗಿಡಗಳಿಗೆ ರಾಸಾಯನಿಕ ಬಳಸಲ್ಲ. ಪ್ಯಾರ್ಲೆ ಇರ್ಬೋದು, ಹುಳಾನು ಬೀಳ್ತಾವ, ಬಿದ್ದಷ್ಟು ಬಿರ್ಲಿ ಚಲೋ ತಿನ್ನಮ್ಮ, ಬಿದ್ದು ಅಲ್ಲಿ ಬೀಳ. ಈ ನಲ್ಲಿಕಾಯಿ ಅಂತೂ ದ್ರಾಕ್ಷಿ ಬಿಟ್ಟಂಗ್ ಬಿಟ್ಬಿಡ್ತೀವಿ, ಇವತ್ತು ಕಡಿಮೆ ಐತೆ. ಬಾಳ ಕೈಲಿಂದ ಬಂದು ಒಯ್ತಾರ ನಿಮ್ಮಲ್ಲ ನಲ್ಲಿ ಗಿಡ. ನಾನು ಯಾವಾಗನ ಟೇಟಾಸ್ ಇಟ್ಬಿಟ್ರೆ ನಲ್ಲಿಕಾಯಿ ಐತಲ್ರಿ ನಮ್ಗೆ ಕಳ್ಸ್ರಿ ಅಂತ ಹೇಳಿ ಬಂದು ಒಯ್ತಾರ. ದಡ್ಲೆಕಾಯಿ ಬೇಕಾದವ್ರು ಒಯ್ತಾರ. ಯಾರಿಗೂ ಈ ವರ್ಷ ಒಂದು 2,000-3 ಸಾವಿರ ನಿಂಬಿಕಾಯಿ ಆದ್ರೂ ₹1 ಮಾರಿಲ್ಲ. ನಮ್ಗೆ ಬೇಕಿದ್ದವ್ರು ಬಂದು 50, 100, 200 ಕಾಯಿ ಹರ್ಕೊಂಡ್ ಹೋಗಿದ್ದಾರೆ. ಯಾವ್ದಕ್ಕೂ ಇಲ್ಲಿವರೆಗೆ ₹1 ಏನು ಮಾರಿಲ್ಲ. ತಳ್ಳಿಕಾಯಿ ಮಾರಿಲ್ಲ, ನಿಂಬಿಕಾಯಿ ಮಾರಿಲ್ಲ, ನಲ್ಲಿಕಾಯಿ ಮಾರಿಲ್ಲ, ಮಾನಿಕಾಯಿ ಮಾರಿಲ್ಲ, ಅದು ಮಾರಿಲ್ಲ. ನಾವು ತಿಂದು ಹಂಚ್ಕೊಂಡು ತಿನ್ನೋದು. ರೈತರದ್ದು ಇರೋದೇ ಹಂಚ್ಕೊಂಡ್ ತಿನ್ನೋದು. ಅದರಲ್ಲೇ ಅಲ್ಲ ಸರ್ ಖುಷಿ ಇರೋದು ಅದೇ. ನಿಮ್ಮ ಈ ಸಮಯ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳು ಸರ್. ಎಲ್ಲರಿಗೂ ನಿಮ್ ಕಡೆಯಿಂದ ಇನ್ನಷ್ಟು ಪ್ರಗತಿ ಅಥವಾ ರೈತರ ಪರವಾಗಿ ಹೋರಾಟಗಳಾಗ್ಲಿ, ಅವ್ರಿಗೊಂದು ಬೆಂಬಲ ಸಿಗ್ಲಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಸರ್. ಮಾಡೋಣ್ರಿ, ಎಲ್ಲ ಮಾಡೋಣ್ರಿ. ನಿಮ್ಮ ಸಹಕಾರಗಳು ಬೇಕು. ಯಾಕಂದ್ರೆ ಎಲ್ಲರಿಗೂ ತಿಳಿಸ್ತಿರಲ್ಲ ಚಾನಲ್ ಮುಖಾಂತರ, ಯಾವ್ಯಾವ ಧಾರಾವಾಹಿಗಳ ಮುಖಾಂತರ, ಯಾವ್ಯಾವ ಅಡ್ವರ್ಟೈಸ್ಮೆಂಟ್ ಬರ್ತಕ್ಕಂಥವನ್ನ ಕಡಿಮೆ ಆಗಿ ಹೆಚ್ಚಾಗ್ಲಂಬುದೇ ನಮ್ಮ ಆಸೆ. ಯಾಕಂದ್ರೆ ನೀವು ಮನೆ ಒಂದು 3 ಬಾಗಿಲು ಯಾವ್ಯಾವ ಚಂದ ಧಾರಾವಾಹಿಗಳು ಬರ್ತಾವ. ಆಮೇಲೆ ಆ ಧಾರಾವಾಹಿಗಳಿಗೆ ಬರೋದ್ರಿಂದ ಹೆಣ್ಮಕ್ಳು ಊಟಕ್ಕೆ ಕೂಡ ಕೊಡಲ್ಲ ಗಂಡ್ರಿಗೆ, ಅಂತ ಪರಿಸ್ಥಿತಿಗೆ ಆಗ್ಬಿಟ್ಟೈತಿ. ತಡಿ ಈಗ ಅಡ್ವರ್ಟೈಸ್ ಬರ್ತದೆ, ಮುಗಿಲ್ ಕೊಡ್ತಾರೆ. ಅದು ಅಡ್ವರ್ಟೈಸ್ ಒಂದ್ 5 ನಿಮಿಷ ಇರ್ತದೆ, ಅಲ್ಲಿ ಅರ್ಧಂಬರ್ದಿಟ್ಟು ಮತ್ತೆ ಹೊಡೆ ಬಂದ್ಬಿಡ್ತಾರೆ ಹೆಣ್ಮಕ್ಳು. ಈ ಸಾವಯವ ಕೃಷಿಕಾಗಿಲ್ಲ, ಕೃಷಿ ಅಂತಕ್ಕಂಥದ್ದು ಹೆಣ್ಮಕ್ಳಲ್ಲೇ ಜಾಗೃತಿ ಆಗ್ಬೇಕು. ಹೆಣ್ಮಕ್ಳು ಜಾಗೃತಿ ಆದ್ರೆ ಇದು, ಯಾಕಂದ್ರೆ ಅದಕ್ಕಂತಲೇ ಎಲ್ಲದಕ್ಕೂ ಹೆಣ್ಮಕ್ಳ ಹೆಸರಿಟ್ಟಿದ್ದಾರೆ. ಗಂಗೆ, ಭೂತಾಯಿ, ಗೋದಾವರಿ ಎಲ್ಲ ನದಿಗಳಿಗೆ ಕೂಡ ಆ ಒಂದು ಮಾತೆಯರ ಹೆಸರಿಟ್ಟಿದ್ದಾರೆ. ಅವ್ರ ಹೆಸರಿನಿಂದ ಈ ಜಗತ್ತು ನಡೆಯಕಚ್ಚೈತಿ. ಸಜ್ಜಲಗೂಡು ಶರಣಮ್ಮನಂತವ್ರು, ಹೇಮರೆಡ್ಡಿ ಮಲ್ಲಮ್ಮನಂತವ್ರು, ಕಿತ್ತೂರು ರಾಣಿ ಚೆನ್ನಮ್ಮನಂತವ್ರು, ಝಾನ್ಸಿಬಾಯಿ ಅಂತವ್ರು. ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ನೋಡಿದ್ರು ಅವರು ಸಾಕಾಗಷ್ಟು ಮಂದಿ, ಶರಣರಲ್ಲಿ ನೋಡಿದ್ರು ಅವರು ಸಾಕಾಗಷ್ಟು ಮಂದಿ ಇದಾರೆ. ಅಂತವ್ರು ಮಾರ್ಗದರ್ಶನ ನಾವು ಅವರಷ್ಟು ನಾವು ಮಾಡಕ್ ಆಗಿಲ್ಲ. ಅವ್ರನ್ನ ಅಲ್ಪ ಪ್ರಮಾಣದಾದ್ರೂ ಅವ್ರು ದಾರಿಯಲ್ಲಿ ನಡೆಯೋಣ ನಾವು ನೀವೆಲ್ಲರೂ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್.